ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿಪ್ರಲಯಕೇಲಿಷು ನಿತ್ಯಸಾಕ್ಷಿ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಭಾವರಾಮಾಯಣದ ಕುರಿತು ಕೆಲ ಹೊತ್ತು ಮಾತುಕತೆಗಳು. ರಾಮಾಯಣದ ಮೇಲೆ ಬಂದ ಕೃತಿಗಳನ್ನು ಲೆಕ್ಕ ಹಾಕಿ ಮುಗಿಸಲಾಗಿದೆ. ಕುಮಾರವ್ಯಾಸ ತಾನು ಯಾಕೆ ಮಹಾಭಾರತವನ್ನ ಇಟ್ಟುಕೊಂಡು ಕಾವ್ಯವನ್ನ ಬರೆಯೋದಕ್ಕೆ ಹೊರಟೆ ಅಂತ ಹೇಳುವಾಗ, ರಾಮಾಯಣದ ಭಾರದಲ್ಲಿ ಆದಿಶೇಷ ಕಷ್ಟಪಡ್ತಾ ಇದ್ದಾನೆ ಅನ್ನುವ ಮಾತನ್ನಾಡ್ತಾನೆ. ಭೂಮಂಡಲವನ್ನೇ ಹೊತ್ತವನು ಆದಿಶೇಷ. ಭೂಮಿಯ ಭಾರ, ಭೂಮಿಯ ಮೇಲೆ ಇರುವ ಎಲ್ಲದರ ಭಾರವನ್ನೂ ಹೊತ್ತಿದ್ದಾನೆ. ಆದರೆ ಆದಿಶೇಷನಿಗೆ ರಾಮಾಯಣದ ಭಾರವನ್ನ ಹೊರಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಮಾತನ್ನ ಕುಮಾರವ್ಯಾಸ ಹೇಳ್ತಾನೆ. ಅಂದ್ರೆ ಆ ಪ್ರಮಾಣದಲ್ಲಿ ರಾಮಾಯಣವನ್ನ ಅವಲಂಬಿಸಿ, ಆಧರಿಸಿ, ಆಶ್ರಯಿಸಿ ಕೃತಿಗಳನ್ನ ಭಾರತದಲ್ಲಿ ಬರೆಯಲಾಗಿತ್ತು ಆ ಕಾಲದಲ್ಲಿ. ಕುಮಾರವ್ಯಾಸನ ನಂತರವೂ ಅದೆಷ್ಟೋ ಕೃತಿಗಳು ಹುಟ್ಟಿಕೊಂಡು ಬಂದಿವೆ, ಬರುತ್ತಲೂ ಇರುತ್ತವೆ. ಇದು ನಿಲ್ಲೋದೇ ಇಲ್ಲ ಅನ್ನೋ ತರಹ ನಡೀತಲೇ ಇರುತ್ತೆ. ಎಷ್ಟು ಕಾವ್ಯಗಳು ಬಂದವು, ಎಷ್ಟು ಗದ್ಯ ಕಾವ್ಯಗಳು ಬಂದವು, ಎಷ್ಟು ಪದ್ಯ ಕಾವ್ಯಗಳು ಬಂದವು, ಸಂಸ್ಕೃತದಲ್ಲಿ ಎಷ್ಟು ಬಂದವು, ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ, ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ, ಅದಕ್ಕಿಂತ ಇದ್ದಂತಹ ಭಾಷೆಗಳಲ್ಲಿ ಪ್ರಾಕೃತ, ಅವಧಿ, ಮಾಗಧಿ ಇತ್ಯಾದಿ ಭಾಷೆಗಳಲ್ಲಿ ಬಂದಂಥದ್ದು. ಇದನ್ನ ದಾಟಿ ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಂತಹ ರಾಮಾಯಣದ ಕುರಿತಾದ ಕೃತಿಗಳು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಬಂದಂಥದ್ದು. ಆಧುನಿಕ ಕಾಲ ಅಂತ ಬಂದ ಮೇಲೆ ಇಂಗ್ಲಿಷ್ ಮೊದಲಾದ ಭಾಷೆಗಳಲ್ಲಿ ಬಂದಂತಹ ರಾಮಾಯಣಗಳು, ಇವುಗಳನ್ನ ನೋಡಿದರೆ ಕುಮಾರವ್ಯಾಸ ಹೇಳಿದ ಮಾತು ಸತ್ಯ ಅಂತ ಅನ್ನಿಸುವಂತೆ ಇದೆ. ಅಷ್ಟು ಕೃತಿಗಳು ರಾಮಾಯಣವನ್ನ ಆಧರಿಸಿ ಬಂದಿವೆ. ಹಾಗಿರುವಾಗ ರಾಮಾಯಣವನ್ನ ಅವಲಂಬಿಸಿದ ಇನ್ನೊಂದು ಕೃತಿ ಭಾವರಾಮಾಯಣ. ಅದರ ಕುರಿತು ಮಾತನಾಡುವಾಗ, ಇಷ್ಟಾರು ಕೃತಿಗಳಿರುವಾಗ ಮತ್ತೊಂದು ಕೃತಿ ಬೇಕಿತ್ತ ಅನ್ನುವ ಪ್ರಶ್ನೆಯೊಂದಿಗೆ ಆರಂಭ ಮಾಡಬೇಕಾಗುತ್ತೆ. ಒಂದು ಕೆಲಸವನ್ನ ಆರಂಭಿಸುವಾಗ ಅದಕ್ಕೊಂದು ಉದ್ದೇಶ ಇರಬೇಕು, ಅದಕ್ಕೊಂದು ಪರಿಣಾಮ ಇರಬೇಕು, ಫಲ ಇರಬೇಕು. ಅದಿಲ್ಲದ ಕೆಲಸವನ್ನ ಮಾಡಬಾರದು ಅಂತ. ರಾಮಾಯಣವೇ ಇದೆ. ರಾಮಾಯಣ ಅವಲಂಬಿಸಿದ ಸಾವಿರ ಕೃತಿಗಳಿವೆ. ಮತ್ತೊಂದು ಕೃತಿ ಯಾಕೆ ಬೇಕು ಅಂತ ಅಂದಾಗ, ಎಲ್ಲರೂ ಬರೆದಿರೋದ್ರಿಂದ ನಾನು ಒಂದು ರಾಮಾಯಣದ ಬಗ್ಗೆ ಬರಿತೇನೆ ಅಂತ ಹೊರಟು ಬರೆಯೋದಲ್ಲ ಅಂತ. ಹಾಗಾಗಿ ರಾಮಾಯಣದ ಮೇಲೆ ಕೃತಿಗಳು ಹುಟ್ಟುವಾಗೆಲ್ಲ ಬರುವ ಪ್ರಶ್ನೆ ಅದು, ಇರುವ ರಾಮಾಯಣವನ್ನೇ ಓದಬಹುದಲ್ಲ, ಅದನ್ನೇ ಇನ್ನು ಓದಿ ಮುಗಿದಿಲ್ವಲ್ಲ ಅಂತ. ಹಾಗಿದ್ದು ಕೃತಿಗಳು ಹುಟ್ಟುತ್ತಾ ಇವೆ. ಈ ಲಾಜಿಕ್ ಅನ್ನ ಇಟ್ಟುಕೊಂಡು ಕೃತಿಗಳು ಬರಬಾರದು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ರಾಮಾಯಣವನ್ನ ಉಳಿಸಿದ ದೊಡ್ಡ ಕೀರ್ತಿ ಈ ಕೃತಿಗಳಿಗೆಲ್ಲ ಇದೆ. ಅದು ಕಲೆಯಾಗಿ ಅಥವಾ ಕೃತಿಯಾಗಿ ಇಷ್ಟು ರಾಮಾಯಣಗಳು ಬಂದಿದ್ದೇ ಮೂಲ ರಾಮಾಯಣವನ್ನ ಉಳಿಸಿತು ಅಂತ. ರೆಂಬೆ ಕೊಂಬೆಗಳು ವಿಸ್ತಾರವಾದಷ್ಟು ಬೇರು ಗಟ್ಟಿಯಾಗಿರುತ್ತೆ ಅಂತ ಹೇಳಬೇಕು ಅಂತ. ಬೇರು ಗಟ್ಟಿ ಇದ್ದಷ್ಟು ರೆಂಬೆ ಕೊಂಬೆಗಳು ಗಟ್ಟಿ ಅನ್ನೋದು ಒಂದು ವಿಷಯ ಆಯ್ತು. ಆದ್ರೆ ಮರ ಎಷ್ಟು ವಿಸ್ತಾರವಾಗಿ ಮೇಲಿರುತ್ತೋ ಅದು ಬೇರನ್ನ ಉಳಿಸತ್ತೆ ಅನ್ನುವ ಅಂಶವೂ ಇದೆ ಅಂತ. ರೆಂಬೆ ಕೊಂಬೆಗಳೆಲ್ಲ ಇಲ್ಲದಂತೆ ಆಗಿಬಿಟ್ರೂ ಮರ ಸಾಯುವ ಸಂಭವವೂ ಇದೆ ಅಂತ. ಹಾಗಾಗಿ ಮೂಲ ಗಟ್ಟಿ ಇದ್ದಷ್ಟು ವಿಸ್ತಾರ ಗಟ್ಟಿಯಾಗಿರುತ್ತೆ,
ವಿಸ್ತಾರ ಗಟ್ಟಿಯಾಗಿದ್ದಷ್ಟು ಮೂಲ ದೃಢವಾಗಿರುತ್ತೆ ಅಂತ. ರಾಮಾಯಣವನ್ನ ಉಳಿಸಿದ ದೊಡ್ಡ ಕಾರ್ಯವನ್ನ ಈ ಎಲ್ಲ ಕೃತಿಗಳು ಮಾಡಿವೆ. ಹಾಗಾಗಿ ರಾಮಾಯಣದ ಬಗ್ಗೆ ಮತ್ತೊಂದು ಕೃತಿ ಹುಟ್ಟಿದ್ರೆ ಇತ್ತಲ್ಲ ಮತ್ಯಾಕೆ ಅಂತ ಪ್ರಶ್ನಿಸಬೇಕಾಗಿಲ್ಲ. ಒಂದೊಂದು ರಾಮಾಯಣ ಹುಟ್ಟುವಾಗಲೂ ಅದು ಒಂದೊಂದು ಭಾವವನ್ನ ಹೊತ್ತು ಹುಟ್ಟತ್ತೆ ಅನ್ನೋದನ್ನ ಗಮನಿಸಬೇಕು ಅಂತ. ವಾಲ್ಮೀಕಿ ರಾಮಾಯಣಕ್ಕಿಂತ ತುಳಸಿ ರಾಮಾಯಣ ಭಿನ್ನ, ವಾಲ್ಮೀಕಿ ರಾಮಾಯಣಕ್ಕಿಂತ ಕಂಬ ರಾಮಾಯಣ ಭಿನ್ನ, ವಾಲ್ಮೀಕಿ ರಾಮಾಯಣಕ್ಕಿಂತ ಕುವೆಂಪು ರಾಮಾಯಣ ಭಿನ್ನ. ಅದೇ ಕಥೆ ಅದನ್ನೇ ಹೇಳಿದರು, ಅದನ್ನ ಬರೆದ ಕವಿ ಲೇಖಕ ತನ್ನ ಭಾವದೊಂದಿಗೆ ಅದರ ಜೊತೆಗೆ ಮಾತನಾಡ್ತಾನೆ. ತನ್ನ ಭಾವವನ್ನಿಟ್ಟೆ ಆ ಕೃತಿಯನ್ನ ರಚಿಸ್ತಾನೆ. ಹಾಗಾಗಿ ಒಂದು ಕೃತಿ ಅಂದ್ರೆ ಅದು ಲೇಖಕನ ಭಾವ ಅಂತಲೇ ಹೇಳಬೇಕು. ತುಳಸಿದಾಸರಿಗೆ ಕೃತಿಯನ್ನ ರಚಿಸುವಾಗ ಅವರ ಸ್ಥಾಯಿ ಭಾವದಂತೆ ಇದ್ದ ಭಕ್ತಿ ವಿಜೃಂಭಿಸಿತು. ಹಾಗಾಗಿ ತುಳಸಿ ರಾಮಾಯಣ ಅದೊಂದು ಭಕ್ತಿ ಕಾವ್ಯವಾಗಿ ಪರಿಣಮಿಸಿತು. ಇಡೀ ತುಳಸಿ ರಾಮಾಯಣ ಭಕ್ತಿಯ ಸ್ರೋತಸ್ಸಿನಲ್ಲಿ ಮುಳುಗಿ ಹೋಗಿದೆ ಅನ್ನುವ ತರಹದಲ್ಲಿ ಇದೆ. ಇಡೀ ಉತ್ತರ ಭಾರತ ತುಳಸಿ ರಾಮಾಯಣವನ್ನ ಆಧರಿಸುತ್ತಲ್ಲ. ಅದೇ ಕಂಬ ಬರೆಯುವಾಗ ಅವನ ಆಲೋಚನೆ ಬೇರೆ ಇತ್ತು. ಕುವೆಂಪು ರಾಮಾಯಣ ಬರೆಯುವಾಗ ಈ ಕಾಲದಲ್ಲಿ ನಿಂತು ಬೇರೆ ಬೇರೆ ತರಹದ ಸಂಬಂಧಗಳನ್ನ, ಬಂಧಗಳನ್ನ, ವ್ಯವಸ್ಥೆಗಳನ್ನ ಅವರು ನೋಡಿದ ಕ್ರಮ ಇತ್ತಲ್ಲ, ಅದಕ್ಕನುಗುಣವಾಗಿ ಆ ಕೃತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು ಅಂತ. ಹಾಗಾಗಿ ಒಂದು ಕೃತಿ ರಾಮಾಯಣವನ್ನ ಆಧರಿಸಿಯೇ ಹುಟ್ಟಿದ್ರು, ಅದು ಕವಿಯ ಲೇಖಕನ ಭಾವವನ್ನ ಅನುಸರಿಸಿಕೊಂಡೇ ಇರುತ್ತೆ. ಇದು ಅನಿವಾರ್ಯ ಕೂಡ. ಒಂದು ಬರಹ ಅಂತ ಅಂದ್ರೆ ಅದು ಒಂದು ಪರಿಪಕ್ವವಾದ ಒಂದು ರೂಪ ಕೊಟ್ಟಿರತ್ತೆ ಅದಕ್ಕೆ. ಒಬ್ಬ ಲೇಖಕ ಒಂದನ್ನ ಬರಿತಾನೆ ಅಂತ ಅಂದ್ರೆ ಆ ಲೇಖಕನ ಅನುಭವ, ಆ ಲೇಖಕನ ಅಧ್ಯಯನ, ಆ ಲೇಖಕನ ಕಿವಿಗೆ ಬಿದ್ದ ಶಬ್ದಗಳು, ಅಂದ್ರೆ ಅವನ ಕೇಳುವಿಕೆ, ಲೇಖಕ ಜಗತ್ತನ್ನ ನೋಡಿದ್ದು, ಅವನು ಅನುಭವಿಸಿದ್ದು, ಇಂಥವೆಲ್ಲ ಸೇರಿ ಒಂದು ಭಾವ ಸಿದ್ಧವಾಗಿರುತ್ತೆ ಲೇಖಕನಿಗೆ. ಅದು ಲೇಖಕನಿಗೆ ಅಂತಲ್ಲ, ಎಲ್ಲರಿಗೂ ಸಿದ್ಧವಾಗಿರುತ್ತೆ. ಪ್ರತಿ ವ್ಯಕ್ತಿಯೂ ಅವನು ಹೇಗೆ ಬೆಳೆದು ಬಂದನೋ, ಬೆಳೆಯುವಾಗ ಅವನು ಏನೆಲ್ಲ ಅನುಭವಿಸಿದನೋ, ಏನೆಲ್ಲ ಒಳಗೆ ಸ್ವೀಕರಿಸ್ತಾ ಹೋದನೋ, ಅದರಿಂದಾಗಿ ಅವನೊಳಗೊಂದು ರೂಪ ಆಗಿರುತ್ತೆ ಅಂತ. ಅಂದ್ರೆ ಒಂದು ಪದಾರ್ಥ ಮಾಡುವಾಗ, ಒಂದು ಆಹಾರ ಪದಾರ್ಥ ಮಾಡುವಾಗ ಯಾವೆಲ್ಲ ಪದಾರ್ಥಗಳನ್ನು ಹಾಕಿ ನಾವು ಅದಕ್ಕೆ ಪಾಕ ಬರೆಸ್ತೀವೋ ಅದೊಂದು ಬೇರೆ ರೂಪ ತಗೊಳುತ್ತೆ ಅಂತ. ಅದೇ ರವೆ, ಅದೇ ಉಪ್ಪಿಟ್ಟು ಆಗತ್ತೆ, ಅದೇ ಕೇಸರಿ ಬಾತು ಆಗತ್ತೆ, ಅದೇ ರವೆ ಅಂತ. ಅದಕ್ಕೆ ಇನ್ನೇನನ್ನ ಸೇರಿಸಿದ್ವಿ, ಅದನ್ನ ಎಷ್ಟು ಕುದಿಸಿದ್ವಿ, ಅದನ್ನ ಎಷ್ಟು ಬೇಯಿಸಿದ್ವಿ, ಅದನ್ನೆಷ್ಟು ಹುರಿದ್ವಿ. ಹುರಿದಾಗ ಬೇರೆ ರುಚಿ, ಕುದಿಸಿದಾಗ ಬೇರೆ ರುಚಿ, ಬೇಯಿಸಿದಾಗ ಬೇರೆ ರುಚಿ, ಬಿಸಿಲಲ್ಲಿ ಒಣಗಿಸಿದಾಗ ಬೇರೆ ರುಚಿ. ಅಂದ್ರೆ ಒಂದು ಪದಾರ್ಥದ ಮೇಲೆ ಯಾವೆಲ್ಲ ಪರಿಣಾಮಗಳು ಆಗ್ತವೋ ಅದರ ಮೇಲೆ ಅದಕ್ಕೊಂದು ಪಕ್ವತೆ ಬರುತ್ತೆ, ಅದೊಂದು ಪಾಕ ಆಗತ್ತೆ, ಬೇರೆ ರೂಪ ಪಡೆದುಕೊಳ್ಳುತ್ತೆ. ಒಂದೇ ಹಣ್ಣಿನ ಬೀಜವನ್ನ ಎರಡು ಬೇರೆ ಬೇರೆ ಭೂಮಿಗಳಲ್ಲಿ ತೆಗೆದುಕೊಂಡು ಹೋಗಿ ನೆಟ್ರೆ ಬರುವ ಹಣ್ಣಿನ ರುಚಿಯಲ್ಲಿ ಬದಲಾವಣೆ ಇರುತ್ತೆ. ಅಂದ್ರೆ ಪಾಕವಾಗುವಾಗ ಪ್ರಕೃತಿ ಕೆಲಸ ಮಾಡುತ್ತೆ, ಪರಿಸರ ಕೆಲಸ ಮಾಡುತ್ತೆ. ಹಾಗಾಗಿ ಪ್ರತಿ ಮನುಷ್ಯನು ಒಂದೇ ಪ್ರದೇಶದಲ್ಲಿ ಹುಟ್ಟಿ ಒಂದೇ ಅವನ ದೇಹದಲ್ಲಿರೋದು ಒಂದೇ ರಕ್ತ, ಒಂದೇ ಮಾಂಸ, ಒಂದೇ ಅಸ್ಥಿ, ಒಂದೇ ಮಜ್ಜೆ ಅಂತೆಲ್ಲ ನಾವು ಅಂದುಕೊಂಡ್ರು ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ಭಿನ್ನವಾಗಿಯೇ ಇರ್ತಾನೆ. ಅದಕ್ಕೆ ಇವೆಲ್ಲ ಕಾರಣವಾಗತ್ತೆ ಅಂತ. ಹಾಗಾಗಿ ವ್ಯಕ್ತಿಗಳು ಭಿನ್ನವಾದಂತೆ ಅವರು ಭಾವಿಸುವ ವಿಧಾನ ಭಿನ್ನ ಆಗುತ್ತೆ. ವ್ಯಕ್ತಿಗಳು ಭಿನ್ನ ಆಗೋದು ಅಂದ್ರೆ ಕಣ್ಣೇ ನೋಡತ್ತೆ. ನಾನು ಕಣ್ಣಿನಲ್ಲಿ ನೋಡಿದ್ದನ್ನ ಇನ್ನೊಬ್ಬ ಕಿವಿಯಲ್ಲಿ ನೋಡೋದಿಲ್ಲ, ನೋಡೋದು ಕಣ್ಣೇ. ಆದರೆ ನೋಡಿದಾಗ ಆಗುವ ಗ್ರಹಿಕೆ ಇದೆಯಲ್ಲ, ನಾನದನ್ನ ಹೇಗೆ ನೋಡ್ತೇನೆ ಅನ್ನೋದಿದೆಯಲ್ಲ, ಅದು ಬದಲಾಗುತ್ತೆ. ದೃಷ್ಟಿಕೋನ ಬದಲಾಗತ್ತೆ. ದೃಷ್ಟಿ ಅದೇ. ಈ ದೃಷ್ಟಿಕೋನ ಬದಲಾದಾಗ ದೃಷ್ಟಿಕೋನದಂತೆ ನನ್ನೊಳಗೆ ವಿಷಯ ಹೋಗಿದೆ, ನಾನದನ್ನ ಮತ್ತೆ ಇಡುವಾಗ ನನ್ನ ದೃಷ್ಟಿಕೋನವನ್ನ ಬೆರೆಸಿಯೇ ಇಡ್ತೇನೆ ಅದನ್ನ. ಹಾಗಾಗಿ ವಾಲ್ಮೀಕಿಯ ರಾಮಾಯಣವನ್ನ ನಾನು ಹೇಳೋದಕ್ಕೆ ಹೊರಟ್ರೆ
ಅದರಲ್ಲಿ ಈ ನನ್ನತನ ಅನ್ನೋದು ಒಂದಿಷ್ಟು ಕೆಲಸ ಮಾಡಿಯೇ ಮಾಡುತ್ತೆ, ಸಹಜವಾಗಿ ಮಾಡುತ್ತೆ. ಹಾಗೆ ಮಾಡೋದೇ ಇಲ್ಲ ಅಂತ ಆದ್ರೆ ಎರಡನೆಯ ರಾಮಾಯಣವು ಮೊದಲನೇ ರಾಮಾಯಣದಂತೆಯೇ ಇರಬೇಕಾಗ್ತಿತ್ತು. ಅಂದ್ರೆ ವಾಲ್ಮೀಕಿ ಹೇಗೆ ಯೋಚಿಸಿದ್ರೋ, ವಾಲ್ಮೀಕಿಯ ಪರಿಪಕ್ವತೆ ಎಂಥದ್ದು, ಅವರು ಹೇಗೆ ಭಾವಿಸ್ತಾರೋ ಹಾಗೆಯೇ ನಾನು ರಾಮನನ್ನ ನೋಡ್ತೇನೆ, ಸೀತೆಯನ್ನ ನೋಡ್ತೇನೆ, ಸನ್ನಿವೇಶಗಳನ್ನ ನೋಡ್ತೇನೆ ಅಂದ್ರೆ ನಾನು ಬರೆಯೋದಕ್ಕೆ ಹೊರಟಾಗ ಅದೇ ರಾಮಾಯಣ ಹಾಗೆ ಮತ್ತೆ ಹುಟ್ಟಬೇಕಾಗತ್ತೆ. ಅದು ಭಿನ್ನ ಆಯ್ತು ಅಂತ ಅಂದ್ರೆ ಇಲ್ಲಿ ನನ್ನತನ, ವಾಲ್ಮೀಕಿತನವಲ್ಲದ ನನ್ನತನ ಅದರಲ್ಲಿ ಸೇರ್ಕೊಳ್ತು ಅಂತ ಅರ್ಥ. ಇದರಲ್ಲಿ ಅನುಕೂಲವೂ ಇದೆ, ಪ್ರತಿಕೂಲವೂ ಇದೆ. ಈ ಭಿನ್ನತೆ ಇರೋದ್ರಿಂದಲೇ ಸೃಷ್ಟಿ ಇಷ್ಟು ಸೊಗಸಾಗಿದೆ ಅನ್ನುವ ಅಂಶ ಇದೆ. ಏಕರೂಪವಾಗಿದ್ದು ಬಿಟ್ಟಿದ್ರೆ ಈ ಸೃಷ್ಟಿ ಸುಖ ಕೊಡ್ತಾ ಇರಲಿಲ್ಲ, ಸಂತೋಷ ಕೊಡ್ತಾ ಇರಲಿಲ್ಲ. ಎಲ್ಲ ಮನುಷ್ಯರು ಒಂದೇ ತರ ಇರ್ತಾರೆ, ಎಲ್ಲ ಪುಸ್ತಕವೂ ಒಂದೇ ತರ ಇರುತ್ತೆ, ಎಲ್ಲ ಪದಾರ್ಥವೂ ಒಂದೇ ತರ ಇರುತ್ತೆ. ಸಾರು, ಹುಳಿ, ಚಟ್ನಿ, ಸಾಂಬಾರು, ತೊವೆ, ದಾಲು ಎಲ್ಲ ಒಂದೇ ಟೇಸ್ಟ್, ಏನು ಬದಲಾವಣೆ ಇಲ್ಲ ಅಂತ ಅಂದ್ರೆ 3 ದಿನ ಮಾತ್ರ ಊಟ ಮಾಡ್ತೀವಿ, 4ನೇ ದಿವಸ ಊಟ ಮಾಡಬೇಕು ಅಂತ ಅನ್ಸೋದಿಲ್ಲ ಅಂತ. ನಾವೇ ನಿತ್ಯ ಅದೇ ಅಡುಗೆಯನ್ನ ಮಾಡಿದಾಗಲೂ ನಿನ್ನೆಗೂ ಇವತ್ತಿಗೂ ಬದಲಾವಣೆ ಇದ್ದೇ ಇರುತ್ತೆ. ಅದೇ ವಸ್ತುಗಳನ್ನ ಅದೇ ಅಳತೆಯಲ್ಲಿ ಹಾಗೆಯೇ ಹಾಕಿದ್ರು ಒಂದು ವ್ಯತ್ಯಾಸ ಬರುತ್ತೆ ಅಂತ. ಹಾಗಾಗಿ ಈ ಭಿನ್ನತೆ ಇದೆಯಲ್ಲ, ಅದು ಸೃಷ್ಟಿಯನ್ನ ಎಂಜಾಯ್ ಮಾಡೋದಕ್ಕೆ, ನಾವು ಸೃಷ್ಟಿಯಿಂದ ಖುಷಿ ಪಡೋದಕ್ಕೆ ಸಾಧ್ಯವಾಗುವಂತೆ ಮಾಡುತ್ತೆ. ಹಾಗಾಗಿ ಅದು ತಪ್ಪೇನೂ ಅಲ್ಲ, ಸೃಷ್ಟಿ ಇರೋದೇ ಹಾಗೆ. ಅದು ಭಿನ್ನತೆಯೇ ಸೃಷ್ಟಿಯ ಪ್ರಧಾನ ಲಕ್ಷಣ. ಹಾಗಾಗಿ ಅದೊಂದು ಕೃತಿಯಾಗಿ ಬರುವಾಗ, ಒಬ್ಬ ಲೇಖಕ ಬರೆಯುವಾಗಲೂ ಕೂಡ ಏನಾಗತ್ತೆ ಅಂದ್ರೆ ವಾಲ್ಮೀಕಿಯ ಕೃತಿ ಇನ್ನೊಬ್ಬ ಬರೆದಾಗ ಅದು ಅವನ ಕೃತಿ ಆಗತ್ತೆ ಅಂತ. ಅದರಲ್ಲಿ ವಾಲ್ಮೀಕಿಯ ಅಂಶಗಳು ಇರತ್ತೆ, ಆದ್ರೆ ಇವನದ್ದು ಸೇರಿಕೊಂಡು ಇನ್ನೊಂದು ಪದಾರ್ಥವಾಗತ್ತೆ. ಅದರ ಹೆಸರು ಸಾರು ಅಂತಲೇ ಇರ್ಬೋದು, ರಸಂ ಅಂತಲೇ ಇರ್ಬೋದು, ಆದ್ರೆ ಯಾರು ಮಾಡಿದ್ದು ಅನ್ನೋದರ ಮೇಲೆ ರಸಂನ ರುಚಿ ವ್ಯತ್ಯಾಸ ಆಯ್ತು. ನಾವೇ ಮಾಡಿದ್ರು ನಿನ್ನೆ ಮಾಡಿದ ರಸಂನ ರುಚಿ ಬೇರೆ, ಇವತ್ತಿನದ್ದು ಬೇರೆ ಆಯ್ತು. ಇವತ್ತು ಇನ್ಯಾವುದೋ ವಸ್ತುವನ್ನು ಸ್ವಲ್ಪ ಹೆಚ್ಚು ಹಾಕಿದ್ವಿ ಅಂದ್ರೆ ಅದು ಬದಲಾಯಿತು ಅಂತ ಆಗುವ ಹಾಗೆಯೇ ಕೃತಿಗಳು ಒರಿಜಿನಾಲಿಟಿಯನ್ನ ಉಳಿಸಿಕೊಂಡು ಲೇಖಕನ ತನವನ್ನು ಒಳಗೂಡಿಸಿಕೊಂಡು ಬೆಳೀತವೆ. ಹೀಗೆ ಬೆಳೆಯೋದು ಸೊಗಸು, ಹೀಗೆ ಬೆಳಿಬೇಕು, ಸೃಷ್ಟಿ ಇರೋದು ಹೇಗೆ ಅನ್ನೋದು ಅನುಕೂಲವಾದ್ರೆ ಇಲ್ಲೊಂದು ಪ್ರತಿಕೂಲವೂ ಇದೆ. ಇದರಲ್ಲಿ ಪ್ರತಿಕೂಲ ಏನು ಅಂತ ಅಂದ್ರೆ ಮಾವಿನ ಹಣ್ಣನ್ನ ತಿನ್ಬೇಕು ಅಂತ ಇದೆ, ಕಸಿ ಮಾಡಿದರೆ ಅದರಲ್ಲಿ ಒಂದು ಬೇರೆ ರುಚಿ ಬಂತು. ಈ ಬೇರೆ ರುಚಿಯನ್ನ ಆಸ್ವಾದನೆ ಮಾಡೋದು ಸರಿ, ಆದ್ರೆ ಅದು ಮಾವಿನ ರುಚಿ ಅಲ್ವಲ್ಲ ಅಂತ. ಮಾವಿನ ಹಣ್ಣಿನ ರುಚಿ ಅದರಲ್ಲಿಲ್ಲ, ಇದನ್ನ ಬೇರೆ ಹಣ್ಣು ಅಂತಲೇ ತಿನ್ಬೇಕಾಗತ್ತೆ. ಹಾಗಾಗಿ ಮೂಲ ರುಚಿಯನ್ನ ಅನುಭವಿಸಬೇಕು ಅಂತ ಅಂದಾಗ ಹೀಗೆ ಭಿನ್ನವಾಗುತ್ತಾ ಹೋಗೋದು ತೊಡಕಾಗಿ ಬಿಡತ್ತೆ. ಮುಂದೆ ಹೋಗ್ತಾ 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 ಆ ಕೃತಿಗಳು ವಾಲ್ಮೀಕಿ ಏನು ಹೇಳೋದಕ್ಕೆ ಹೊರಟಿದ್ನೋ ಅದಲ್ಲದನ್ನೇ ಹೇಳ್ತಾ ಇದ್ದಿರಬಹುದು, ವಾಲ್ಮೀಕಿಯ ಆಶಯವನ್ನೇ ಅದು ಬಿಟ್ಟು ಮುಂದೆ ಹೋಗಿರಬಹುದು, ವಾಲ್ಮೀಕಿಯ ಭಾವವನ್ನ ಅದು ಹೊತ್ತು ತಂದಿರದೇ ಇರಬಹುದು ಅನ್ನುವ ಕಾಲಕ್ಕೆ ಹೋಗಿಬಿಡತ್ತೆ. ನಮ್ಮ ಗುರುಗಳಾದ ರಾಮಭದ್ರಾಚಾರ್ಯರು ಒಂದು ಉದಾಹರಣೆ ಕೊಡ್ತಾ ಇದ್ರು. ಉಪನಯನ ಆದಾಗ ಅಗ್ನಿ ಕಾರ್ಯ ಮಾಡಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ಆ ಕಾಲದವರೆಗೆ ಅದು ಕಡ್ಡಾಯ ಇತ್ತು, ಈಗೆಲ್ಲ ಹೋಯ್ತು. ಈ ಅಗ್ನಿ ಕಾರ್ಯ ಮಾಡುವಾಗ ಹಳ್ಳಿಗಳಲ್ಲಿ ಇದ್ವಿ ನಾವು, ಸಮಿಧ ನಾವೇ ಮಾಡ್ಕೊಳ್ಬೇಕು, ಹತ್ತಿಯದ್ದು ಸಮಿಧ ಮಾಡ್ಕೊಳ್ಬೇಕು, ಹತ್ತಿಯ ಚಕ್ಕೆ ಬೇಕು. ಅದು ಒಂದು ಅಳತೆ, ಇಷ್ಟ ಅಳತೆಯಲ್ಲಿ ಬೇಕು ಅಂತ ಸಮಿಧ ಮಾಡ್ಕೋಬೇಕು. ಹತ್ತಿ ರೆಂಬೆ ತುಂಡು ಮಾಡಿಕೊಂಡು ಬಂದು ಕುಳಿತು ಅದನ್ನ ಇಷ್ಟುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋದು, ತುಂಡು ಮಾಡಿ ಇಟ್ಕೊಳ್ಳೋದು ಅಂತ. ಈ ಮಾಡುವಾಗ ಏನಾಗ್ತಾ ಇತ್ತು ಅಂತ ಅಂದ್ರೆ ಮೊದಲು ಕೈ ಅಳತೆ ತಗೊಳ್ಳೋದು, ಇಷ್ಟಿರ್ಬೇಕು ಅಂತ. ಹೀಗೆ ಒಂದು ಮರದ ತುಂಡಿನ ಮೇಲೆ ಅದನ್ನ ಇಟ್ಕೊಂಡು ಹೀಗೆ ಕಟ್ ಮಾಡ್ತಾ ಹೋಗುವಾಗ ಮೊದಲದಕ್ಕೆ ಕೈ, ಎರಡನೇದಕ್ಕೆ ಆ ಯಾವ್ದೋ ಅಳತೆ ತಗೊಂಡಿದ್ದು ಅದು ಅದರ ಅಳತೆಗೆ ಒಂದು. ಮುಂದೇನಾಯ್ತು ಅಂದ್ರೆ ಅದು ಆ ಕಡೆ ಬೀಳತ್ತೆ, ಈಗ ಕೈಗೆ ಸಿಗೋದಿದು, ಇದರ ಅಳತೆಗೆ ಒಂದು ಅಂತ. ಒಂದು 150ವರೆಗೆ ಕಟ್ ಮಾಡಿದ್ರೆ ಇಷ್ಟುದ್ದ ಇರುತ್ತೆ 150ನೇದು ಅಂತ. ಯಾಕೆಂದ್ರೆ
ಒಂದಕ್ಕಿಂತ ಒಂದು ಬಹಳ ಸಣ್ಣ ವ್ಯತ್ಯಾಸದಲ್ಲಿ ಉದ್ದ ಆಗ್ತಾ ಹೋಗುತ್ತೆ. 1 ಸೆಂಟಿಮೀಟರ್ 1 ಇಂಚು ದೊಡ್ಡ ಆಯ್ತು, ಅದಕ್ಕಿಂತ ಮುಂದಿನದಷ್ಟೇ ದೊಡ್ಡ ಆಯ್ತು. ಆದ್ರೆ ಕೊನೆಗೆ ಬಂದು ನಿಲ್ಲುವಾಗ ಇಷ್ಟಿದ್ದಿದ್ದು ಇಷ್ಟಾಗಿ ಬಿಡುತ್ತೆ. ಹೀಗೆ ಬೆಳೀತಾ ಹೋಗುವಾಗ ಮೂಲ ಯಾವುದೋ ಆಗಿ ಮುಂದೆ ಮುಂದುವರೆದು ಕೈಗೆ ಸಿಕ್ಕಿದ್ದು ಇನ್ನೇನೋ ಆಗಿ ಬಿಡಬಹುದು ಅಂತ. ಹಾಗೆ ಆದಾಗ ಮತ್ತೊಮ್ಮೆ ಮೂಲದ ಆಶಯ ಏನು, ಮೂಲದ ಭಾವ ಏನು ಅಂತ ನೋಡ್ಬೇಕಾಗತ್ತೆ. ಮೂಲದ ಭಾವವನ್ನಿಟ್ಟುಕೊಂಡು ಕೃತಿಯನ್ನ ನೋಡ್ಬೇಕಾಗಿ ಬರುತ್ತೆ. ಇಲ್ಲದೆ ಇದ್ರೆ ಮೂಲ ಕಳೆದು ಹೋಗಿಬಿಡತ್ತೆ. ಮೂಲ ಅಂದ್ರೆ ಬೇರು, ಉಳಿದದ್ದು ವಿಸ್ತಾರ, ರೆಂಬೆ ಕೊಂಬೆಗಳು, ಎಲೆ, ಹಣ್ಣು, ಕಾಯಿ. ಆದ್ರೆ ಬೇರೆ ಕೆಟ್ಟರೆ ಮರ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಬೇರು ಉಳಿಲೇಬೇಕು ಅಂತ. ಹಾಗೆ ಬೇರನ್ನ ಉಳಿಸಬೇಕು ಅಂದ್ರೆ ಬೇರಿನೆಡೆಗೆ ಒಂದು ಲಕ್ಷ್ಯ ಹಾಕಬೇಕಾಗತ್ತೆ. ಕಸಿ ನಡುವೆ ಮಾಡ್ತೀವಿ, ಅಲ್ಲಿಂದ ಮುಂದೆ ಬದಲಾಯಿತು ಅದು. ಆದ್ರೆ ಬೇರು ಯಾವುದರದ್ದಾಗಿತ್ತು ಅಂತ ನೋಡಿದಾಗ ಕಸಿಯೋ ಬಂದಳಿಕೆಯೋ ಬಂದು ಮರ ಬೇರೆಯದ್ದೇ ಮರ ಅಂತ ಕಾಣುವಾಗ ಬೇರಿನ ಮೇಲೆ ಕೆಲಸ ಮಾಡಿದ್ರೆ, ಬೇರನ್ನ ಇಟ್ಟುಕೊಂಡು ಬೇರಿನಲ್ಲಿರುವ ಗುಣಧರ್ಮ ಯಾವುದು, ಏನೆಲ್ಲ ಇದೆ ಅಂತ ನೋಡಿ, ಅದರ ವಾಸನೆ ಯಾವುದು, ಅದರ ರುಚಿ ಯಾವುದು, ಅದರ ಆಕಾರ ಯಾವುದು ಅಂತ ಬೇರನ್ನ ಇಟ್ಟುಕೊಂಡು ಒಮ್ಮೆ ವಿಮರ್ಶೆ ಮಾಡಿದ್ರೆ, ಅವಲೋಕಿಸಿದ್ರೆ ಮೂಲ ಕೈಗೆ ಸಿಗತ್ತೆ. ಭಾವರಾಮಾಯಣ ಹುಟ್ಟಿದ್ದು ಈ ಕಾರಣಕ್ಕಾಗಿ. ಪರಮಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ರಾಮಾಯಣವನ್ನ ಮತ್ತೊಮ್ಮೆ ಬರೆಯೋದಕ್ಕೆ ಹೊರಟು ಅದಕ್ಕೆ ಭಾವರಾಮಾಯಣ ಅಂತ ಹೆಸರಿಟ್ಟ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಅಂಶಗಳಿವೆ ಅಂತ. ವಾಲ್ಮೀಕಿಯ ಭಾವ ಯಾವುದು ಅಂತ ಹೇಳೋದಕ್ಕೆ ಹೊರಟದ್ದು ಭಾವರಾಮಾಯಣ. ವಾಲ್ಮೀಕಿ ಭಾವ ರಾಮಾಯಣ ಅಂತಲೇ ಹೆಸರು ಅದಕ್ಕೆ. ವಾಲ್ಮೀಕಿ ಅಂತ ಕಾಣಿಸಿಕೊಳ್ತಾ ಇಲ್ಲ ಅಂತ, ಯಾಕೆಂದ್ರೆ ನಮ್ಮ ಭಾವ ಅಲ್ಲ ಅಲ್ಲಿರೋದು. ಅಲ್ಲಿರೋದು ಋಷಿ ಭಾವ ಇದೆ ಅಂತ. ಋಷಿ ಏನನ್ನ ಭಾವಿಸಿದ್ದ, ಋಷಿ ಏನನ್ನ ಪರಿಭಾವಿಸಿದ್ದ ಅನ್ನೋದನ್ನ ಇಟ್ಟುಕೊಂಡಾಗ ಇಂಥದ್ದೊಂದು ಕೃತಿ ಹುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಹೀಗೆ ರಾಮಾಯಣಗಳ ಹರಿವು ಇದ್ದಾಗ ಹೀಗೆ ಹುಟ್ಟಿದ ಈ ಕೃತಿ 2 ಅಂಶಗಳನ್ನ ಒಳಗೊಂಡಂತಹ ಕೃತಿ ಇದು. ಇದು ಯಾಕೆ ವಿಶಿಷ್ಟ ವಿಭಿನ್ನ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅಭಿಮಾನಕ್ಕೋ ಪ್ರೀತಿಗೋ ಇನ್ಯಾವುದೋ ಕಾರಣಕ್ಕೋ ಈ ಟೈಟಲ್ ನಲ್ಲಿ ಈ ಕೃತಿಯ ಕುರಿತು ಮಾತನಾಡ್ತಾ ಇಲ್ಲ. ಭಾವರಾಮಾಯಣ ಬರ್ತಾ 1 ವರ್ಷ ಆಯ್ತು, ಧರ್ಮ ಭಾರತಿಯಲ್ಲಿ ಧಾರಾವಾಹಿಯಾಗಿ ಬರ್ತಾ 1 ವರ್ಷ ಆಯ್ತು. 12ನೇ ಭಾವರಾಮಾಯಣದ ಸಂಚಿಕೆ ಬರೆದಾಯ್ತು, ಸಂಪಾದಕರುಗಳ ಕೈಗೆ ಸಿಕ್ಕಿಯಾಗಿದೆ, ಮುಂದುವರಿಬೇಕಷ್ಟೆ. ಅಂದ್ರೆ 1 ವರ್ಷ ಆಯ್ತು. 1 ವರ್ಷ ಆದ ಸಮಯದಲ್ಲಿ ಅದರ ಕುರಿತು ಒಂದು ಮಾತನಾಡೋದಕ್ಕೆ ಹೊರಟಿದ್ದು ಅದರಲ್ಲಿರುವ ವಿಭಿನ್ನತೆಯನ್ನ ಗಮನಿಸಿ ಅಂತ. 2 ಅಂಶ ಯಾವುದನ್ನ ಹೊತ್ತು ತರ್ತಾ ಇದೆ ಇದು ಅಂತ ಅಂದ್ರೆ, ಈ ಕೃತಿಗಳನ್ನ ಇನ್ನೊಂದು ಕಾವ್ಯವಾಗಿ ಇನ್ನೊಂದು ಕೃತಿಯಾಗಿ ಬರೆಯೋದು ಒಂದು ಕ್ರಮ. ಹಿಂದೆ ಗದ್ಯ ಕಾವ್ಯ, ಪದ್ಯ ಕಾವ್ಯ, ಚಂಪು ಕಾವ್ಯ, ನಾಟಕ ಅಂತ ಬರಿತಾ ಇದ್ರು. ಈಗ ಅದನ್ನು ನಾವು ಕಥೆ, ಕಾದಂಬರಿ ಅನ್ನೋ ತರಹದಲ್ಲಿ ಬರಿತೀವಿ. ಅದನ್ನ ಹೀಗೆ ಸಾಹಿತ್ಯ ಕೃತಿಯಾಗಿಸೋದು ಒಂದು. ಇನ್ನೊಂದು ಆ ಕೃತಿಯ ಅರ್ಥವನ್ನ ವಿವರಿಸೋದು, ಅದಕ್ಕೆ ವ್ಯಾಖ್ಯಾನ ಅಂತ ಹೆಸರು. ಅಂದ್ರೆ ಅಲ್ಲಿ ಇರುವ ಶಬ್ದಗಳನ್ನ ಇಟ್ಕೊಂಡು ಅದು ಏನ್ ಹೇಳ್ತಾ ಇದೆ ಅನ್ನೋದನ್ನ ಇವತ್ತಿನ ಭಾಷೆಯಲ್ಲಿ ಹೇಳೋದು ವ್ಯಾಖ್ಯಾನ ಅಂದ್ರೆ. ಪಂಪನೋ ರನ್ನನೋ ಅವರು ಬರೆದಿದ್ದ ಅರ್ಥ ಆಗೋದಿಲ್ಲ ನಮ್ಗೆ ಇವತ್ತು. ಹಾಗಾಗಿ ಹಳಗನ್ನಡ ಕಾವ್ಯಗಳನ್ನ ಓದುವುದು ಹೇಗೆ ಅಂದ್ರೆ, ಒಂದೋ ಅದನ್ನೇ ಮತ್ತೊಂದು ಕೃತಿಯಾಗಿಸಬೇಕು ಓದಿಸೋದಿಕ್ಕೆ, ಇಲ್ಲ ಅದನ್ನ ಇಟ್ಟುಕೊಂಡು ಇವತ್ತಿನ ಕನ್ನಡದಲ್ಲಿ ಅದನ್ನ ಅರ್ಥ ಬರಿಬೇಕು. ಅದಕ್ಕೆ ಇವತ್ತಿನ ಕನ್ನಡ, ಅದು ಕನ್ನಡವೇ, ಕೆಳಗಡೆ ಇರುವುದು ಕನ್ನಡವೇ. ಅಂದ್ರೆ ಒಂದು ಭಾಷೆಯಲ್ಲಿರೋದನ್ನ ಇನ್ನೊಂದು ಭಾಷೆಯಲ್ಲಿ ಅರ್ಥ ಬರೆದಿದ್ದಲ್ಲ, ಅದೇ ಭಾಷೆಯಲ್ಲಿರೋದನ್ನ ಅದೇ ಭಾಷೆಯಲ್ಲಿ ಅರ್ಥ ಬರೆದಿದ್ದು ಅಂತ. ಇದೀಗಲ್ಲ, ಹಳೆ ಕಾಲದಿಂದ ಇದೆ ಈ ಅಭ್ಯಾಸ. ಈಗೆಲ್ಲ ಕಾಲ ಕೆಟ್ಟೋಯ್ತು, ನಾವೆಲ್ಲ ಭಾಷೆ ಹಾಳು ಮಾಡ್ಕೊಂಡು ಬಿಟ್ಟಿದೀವಿ, ಹಾಗಾಗಿ ನಮಗೆ ಹಳಗನ್ನಡ ನಡುಗನ್ನಡಗಳೆಲ್ಲ ಅರ್ಥ ಆಗೋದಿಲ್ಲ ಅಂತೆಲ್ಲ ಭಾವಿಸ್ಬೇಕಾಗಿಲ್ಲ.
ರಾಮಾಯಣ ಮಹಾಭಾರತಗಳಿಗೆ ಆ ಕಾಲದಲ್ಲಿ ಸಂಸ್ಕೃತದಲ್ಲೇ ವ್ಯಾಖ್ಯಾನ ಬರೆದಿದ್ದಾರೆ. ವೇದಗಳಿಗೆ ಆ ಕಾಲದಲ್ಲಿ ಸಂಸ್ಕೃತದಲ್ಲೇ ವ್ಯಾಖ್ಯಾನ ಬರೆದಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ಆ ಕಾಲದಲ್ಲೂ ಸಾವಿರ ಸಾವಿರ ವರ್ಷಗಳ ಹಿಂದೂ ಅದಾಗಿತ್ತು ಅಂತ. ಅದನ್ನ ಅಧಃಪತನ, ನಾವು ಹಿಂದಿನವರಷ್ಟು ಬುದ್ಧಿವಂತರಲ್ಲ, ಅಷ್ಟು ತಜ್ಞತೆ ಇಲ್ಲ ಅನ್ನುವ ವ್ಯಾಖ್ಯಾನಗಳು ಒಂದು ತರಹ ಆದ್ರೆ, ಅದು ಹಾಗಲ್ಲ, ಅದು ಬದಲಾವಣೆ ಅಷ್ಟೇ ಅದು ಅನ್ನುವ ಇನ್ನೊಂದು ವ್ಯಾಖ್ಯಾನವೂ ಇದೆ. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ಯಾವುದನ್ನ ಹೇಳೋದಕ್ಕೆ ಯಾವ ಶಬ್ದವನ್ನ ನೀವು ಅವತ್ತು ಬಳಸ್ತಾ ಇದ್ರೋ ನಾವಿವತ್ತು ಅದನ್ನು ಬಳಸ್ತಾ ಇಲ್ಲ, ಬೇರೆ ಶಬ್ದ ಬಳಸ್ತಾ ಇದ್ದೀವಿ. ಈಗ ಮಲಯಾಳಂ ಗೊತ್ತಿಲ್ಲದೆ ಇರೋನು ಎದುರಿಗೆ ಮಲಯಾಳಂನಲ್ಲಿ ಹೇಳಿದ್ರೆ ಅವನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಆ ಭಾಷೆ ಅಂದ್ರೆ, ಆ ವಸ್ತುವಿಗೆ ಇವನೇನು ಬಳಸ್ತಾನೋ ಆ ಶಬ್ದ ಅಲ್ಲ ಅಲ್ಲಿರೋದು, ಇವನು ಬೇರೆ ಶಬ್ದ ಬಳಸ್ತಾನೆ ಕನ್ನಡದವನು. ಅಲ್ಲೂ ಹಾಗೆ ಆಗಿರುತ್ತೆ, ಒಂದು ಭಾಷೆಯಲ್ಲೂ ಎಲ್ಲ ಭಾಷೆಯಲ್ಲೂ ಆಗಿರುತ್ತೆ ಇದು. ಈ ಸಂಸ್ಕೃತದಂತ ಅಥವಾ ಕನ್ನಡದಂತ ಭಾಷೆ ಅಂತೇನೂ ಅಲ್ಲ. ಶೇಕ್ಸ್ಪಿಯರ್ ಅನ್ನು ಓದೋದಕ್ಕಾಗೋದಿಲ್ಲ, ವ್ಯಾಖ್ಯಾನ ಬೇಕು. 1000 ವರ್ಷದ ಹಳಬನೇನಲ್ಲ ಶೇಕ್ಸ್ಪಿಯರ್, ಇನ್ನು ಮೊನ್ನೆ ಇದ್ದ ಬದುಕಿದ್ದ ಅಂತ ಹೇಳುವವನ ಭಾಷೆ ಅರ್ಥ ಆಗೋದಿಲ್ಲ ಇವತ್ತಿನ ಇಂಗ್ಲಿಷಿಗೆ ಅಂತ. ಸಹಜವಾಗಿ 10 ವರ್ಷಗಳಿಗೊಮ್ಮೆ ಈ ಭಾಷೆಯಲ್ಲೊಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಭಾಷೆಯ ಶಬ್ದಗಳನ್ನ ಇನ್ಯಾವುದನ್ನೋ ಬಳಸ್ತಾ ಹೋಗ್ತಾರೆ. ನಾವ್ಯಾವುದನ್ನ ಬಳಸೋದಿಲ್ವೋ ಅದನ್ನ ಕಠಿಣ ಶಬ್ದಗಳು ಅಂತ ಕರಿತೀವಿ ನಾವು. ಅದನ್ನೆಲ್ಲ ಯಾರು ಬಳಕೆಗೆ ತಂದ್ರೂ ಗೊತ್ತಿಲ್ಲ. ನಮ್ಮ ಈ ಶಿಕ್ಷಣವನ್ನ ರೂಪಿಸುವಾಗ ಎಷ್ಟೆಲ್ಲ ತಪ್ಪು ಮಾಡಿದ್ದಾರೆ ಅಂತ. ಅವಕ್ಕೆ ಕಠಿಣ ಶಬ್ದಗಳು ಅಂತ ಕರೆದು, ಕಠಿಣ ಶಬ್ದಗಳಿಗೆ ಅರ್ಥ ಅಂತ ಅಂದ್ರೆ ಇವು ಸರಳ ಶಬ್ದಗಳು ಅಂತ. ಹಿಂದೆ ಮುಂದೆ ಆಗಿದ್ರೆ ನಾವಿವತ್ತು ಬಳಸ್ತಾ ಇರೋದು ಅವತ್ತಿನವನಿಗೆ ಇದೇ ಕಠಿಣ ಶಬ್ದ ಆಗಿತ್ತೇನೋ ಗೊತ್ತಿಲ್ಲ ನಮ್ಗೆ. ಅದು ಕಠಿಣ ಶಬ್ದ ಏನೂ ಅಲ್ಲ, ಕಠಿಣ ಇದೇ ಇರ್ಬೋದು. ಇದ್ರಲ್ಲೊಂದು 3-4 ಮಹಾಪ್ರಾಣ ಒತ್ತಕ್ಷರ ಎಲ್ಲ ಸೇರಿಸ್ಕೊಂಡಿರ್ಬೋದು ನಾವಿವತ್ತು ಬಳಸೋದಕ್ಕೆ. ಅವನು ಒಂದು ಒತ್ತಕ್ಷರವೂ ಇಲ್ಲದ 2 ಅಕ್ಷರದಲ್ಲಿ ಅದನ್ನ ಹೇಳ್ತಾ ಇರ್ಬೋದು. ಹಾಗಾಗಿ ಕಠಿಣ ಅಂದ್ರೆ ಹೇಗೆ, ಕಠಿಣ ಶಬ್ದ ಅಂತಲ್ಲ, ಕಠಿಣ ಸರಳ ಅಂತಲ್ಲ, ಇವತ್ತು ಬಳಸದೇ ಇರುವ ಶಬ್ದ ಅದು ಅಂತ. ಯಾವಾಗ ಹೀಗ ಆಗತ್ತೋ ಆಗೆಲ್ಲ ಒಂದು ಕೆಲಸ ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೆ ವ್ಯಾಖ್ಯಾನ ಬರೆಯುವ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಇದು ಅರ್ಥ, ಈ ಮಾತು ಇದನ್ನ ಹೇಳಿತು ಅಂತ ಹೇಳುವ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅದರ ಜೊತೆಗೆ ಇನ್ನೊಂದು ಕಾರಣಕ್ಕೂ ವ್ಯಾಖ್ಯಾನಿಸ್ತಾ ಇದ್ರು. ಅವರು ಈ ಮಾತನ್ನು ಯಾಕೆ ಹೇಳಿದರು ಎಂದರೆ ಅಂತ ಒಂದು ಹೇಳಬೇಕಾಗತ್ತೆ. ಅದು ಇವತ್ತು ಇದೆ. ಇವತ್ತು ನಾವು ಬಹಳ ಡಾಳಾಗಿ ನೋಡ್ತೀವಿ ಅದನ್ನ. ಅಂದ್ರೆ ನಾವಾಡಿದ ಪ್ರತಿ ಮಾತಿಗೂ ಅದು ಸ್ವಲ್ಪ ಬಿಸಿಯಾಗಿ ಬಿಟ್ರೆ ನಾನು ಅದನ್ನ ಯಾಕೆ ಹೇಳಿದ್ದು ಅಂದ್ರೆ ಅಂತ ಶುರುವಾಗತ್ತೆ ನಮ್ದು. ಯಾಕೆಂದ್ರೆ ನಮ್ಮ ಪ್ರಕಾರ ನಮ್ಮ ಶಬ್ದಗಳನ್ನ ಎದುರಿಗಿರುವವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಶಬ್ದಕ್ಕ ಅರ್ಥ ಇಲ್ವಾ ಅಂತ ಅವ್ರು ಕೇಳ್ತಾರೆ ವಾಪಸ್, ಈ ಶಬ್ದಕ್ಕೆ ಏನ್ ಅರ್ಥ, ಆ ಶಬ್ದಕ್ಕೆ ಅದ ಅರ್ಥ ಆದ್ರೆ ನಾನು ಅದನ್ನ ಹೇಳಿದ್ದು ಈ ಅರ್ಥದಲ್ಲಿ ಅಂತ ಒಂದು ವ್ಯಾಖ್ಯಾನ ಕೊಡ್ತೀವಿ ನಾವು. ನಿತ್ಯ ಮಾಡ್ತೀವಿ ಇದನ್ನ, ನಿತ್ಯವೂ ನಡೆಯುತ್ತೆ. ಗಂಡ ಹೆಂಡತಿ ನಡುವೆ ನಡೆಯುತ್ತೆ, ಅಪ್ಪ ಮಕ್ಕಳು ಮಧ್ಯೆ ನಡೆಯುತ್ತೆ, ಬಾಸು ಅಸಿಸ್ಟೆಂಟ್ ನಡುವೆ ನಡೆಯುತ್ತೆ, ಗ್ರಾಹಕ ಮತ್ತು ಇವ್ರ ಜೊತೆಗೆ ನಡೀತಾನೆ ಇರುತ್ತೆ. ಹೊರಗಡೆ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇದು ಡೈಲಿ ನಡೆಯೋದೇ ಪ್ರೋಗ್ರಾಮು, ಮೀಡಿಯಾದಲ್ಲೂ ಇದೇ ನಡೆಯುತ್ತೆ. ರಾಜಕಾರಣಿಗಳಂತೂ ವ್ಯಾಖ್ಯಾನವನ್ನ ಮಾಡ್ತಲೇ ಇರ್ತಾರೆ ನಿತ್ಯ. ಇದೊಂದು ಸಮಸ್ಯೆ ಏನು ಅಂತ ಅಂದ್ರೆ, ಈ ಶಬ್ದಗಳು ಯಾವ ಅರ್ಥದಲ್ಲಿ ಹೇಳಲ್ಪಟ್ಟವು ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಕಷ್ಟವೇ ಹೌದು. ಯಾಕೆಂದ್ರೆ ಶಬ್ದವನ್ನ ವಾಕ್ಯವನ್ನ ಯಾವ ಭಾವದಲ್ಲೂ ಹೇಳ್ಬಹುದು, ಯಾವ ಭಾವದಲ್ಲೂ ಹೇಳ್ಬಹುದು. ಮಾಡು ಅಂತ ಇದೆ, ಮಾಡು ಅಂತ ಇದೆ. ನೀವು ಎರಡಕ್ಕೆ ಏನರ್ಥ ಅಂತ, ಮಾಡು ಅಂದ್ರೆ ಮಾಡಬೇಕು, ಮಾಡು ಅಂದ್ರೆ ಮಾಡಬೇಡ ಅಂತ ಹೇಳ್ತಾ ಇದೆ. ಅಂದ್ರೆ ಮಾಡು ಅನ್ನುವ ಶಬ್ದ 2 ಧ್ವನಿಯಲ್ಲಿ ಹೊರಬೀಳ್ತಾ ಇದೆ. ಹೇಳುವಾಗ ಅರ್ಥೈಸಬಹುದು ಧ್ವನಿಯ ಏರಿಳಿತದಿಂದ, ಬರೆಯುವಾಗ ತುಂಬಾ ಜಗಳ ಆಗೋದು ವಾಟ್ಸ್ಆಪ್ ಬಂದ್ಮೇಲೆ. ಆ ಮೆಸೇಜ್ ಏನು ಅಂತ ಗೊತ್ತಾಗಲ್ವಲ್ಲ, ಅದಕ್ಕೆ ವ್ಯಾಪಕವಾಗಿ ಅದ್ರ ಪಕ್ಕದಲ್ಲಿ ಒಂದು ಸಿಂಬಲ್ ಹಾಕ್ತಾರೆ. ಬೈಬೇಕಾಗಿರೋ ಮಾತನ್ನೇ ಬರೆದು ಒಂದು ನಗುವಿನ ಇಮೋಜಿ ಹಾಕ್ಬಿಟ್ರೆ ಹಂಗಲ್ಲ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಅಂತ. ಹೀಗಾಗಿ ಎಲ್ಲ ಮಾತುಗಳು ಯಾಕೆ ಹುಟ್ಟಿತು ಅಂತ ಹೇಳ್ಬೇಕಾಗತ್ತೆ. ವ್ಯಾಖ್ಯಾನ ಆ ಕೆಲಸವನ್ನು ಮಾಡ್ಕೊಂಡು ಬಂತು. ವ್ಯಾಖ್ಯಾನ ಮಾಡುವವರು ಅದನ್ನು ಮಾಡ್ತಾ ಇದ್ರು. ಇದನ್ನ ಯಾಕೆ ಹೇಳಿದ್ರು,
ಈ ಮಾತನ್ನ ಯಾಕೆ ಬಳಸಬೇಕಾಯ್ತು, ಇದೇ ಶಬ್ದವನ್ನ ಈ ಸಂದರ್ಭದಲ್ಲಿ ಹೇಳುವ ಔಚಿತ್ಯ ಏನು ಅಂತೆಲ್ಲ ವ್ಯಾಖ್ಯಾನಿಸ್ತಾ ಇದ್ರು ಅಂತ. ಅಂದ್ರೆ ಎರಡು ತರಹದಲ್ಲಿ, ಒಂದು ಮೂಲ ಕೃತಿಯನ್ನ ಇಟ್ಟುಕೊಂಡು ಎರಡು ತರಹದಲ್ಲಿ ಕೃತಿಗಳು ಹುಟ್ಟುತ್ತವೆ ಅಂತ. ಒಂದು, ಆ ಕೃತಿಯನ್ನ ಇಟ್ಟುಕೊಂಡು ಲೇಖಕ ತನ್ನ ಭಾವವನ್ನ ಸೇರಿಸಿಕೊಂಡು ತನ್ನ ಪ್ರತಿಭೆಯನ್ನ ಸೇರಿಸಿಕೊಂಡು ಇನ್ನೊಂದು ಕೃತಿಯನ್ನಾಗಿಸಿ ಕೊಡ್ತಾನೆ ಅನ್ನೋದು ಒಂದು. ಇನ್ನೊಂದು, ಅಲ್ಲಿರುವ ಶಬ್ದಗಳನ್ನ ಇಟ್ಟುಕೊಂಡು ಈ ಶಬ್ದ ಯಾಕೆ ಬಂತು, ಈ ವಾಕ್ಯ ಯಾಕೆ ಬಂತು ಅಂತ ಹೇಳುವ ವ್ಯಾಖ್ಯಾನ. ಇಷ್ಟೆಲ್ಲ ಉದ್ದ ಕಥೆ ಯಾಕೆ ಹೊರಗೆ ಹೋಗಿ ಅಂದ್ರೆ, ಭಾವರಾಮಾಯಣ ಇದೆರಡರಲ್ಲಿ ಯಾವ ಕೆಟಗರಿಗೆ ಸೇರುತ್ತೆ ಅಂತ ಹೇಳಬೇಕಾಗಿದೆ. ಅಂದ್ರೆ ಭಾವರಾಮಾಯಣ ಒಂದು ಸ್ವತಂತ್ರ ಕೃತಿಯ ಅಥವಾ ಭಾವರಾಮಾಯಣ ವಾಲ್ಮೀಕಿ ರಾಮಾಯಣದ ವ್ಯಾಖ್ಯಾನವ ಅಂತ. ಈ ಮಾತನ್ನು ಬಹಳ ಬುದ್ಧಿಪೂರ್ವಕವಾಗಿ ನಾನು ಎತ್ತಿ ಆಡ್ತಾ ಇದ್ದೇನೆ. ಭಾವರಾಮಾಯಣ ಸ್ವತಂತ್ರ ಕೃತಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅಲ್ಲಿರುವ ಶ್ಲೋಕಗಳಿಗೆ ಅಲ್ಲಿರುವ ಶಬ್ದಗಳಿಗೆ ಇದು ಅರ್ಥ ಹೇಳ್ಕೊಂಡು ಹೋಗ್ತಾ ಇಲ್ಲ, ಸ್ವತಂತ್ರವಾದ ಕೃತಿಯೇ. ಆದರೆ ಇದು ವಾಲ್ಮೀಕಿ ರಾಮಾಯಣದ ವ್ಯಾಖ್ಯಾನವೂ ಹೌದು ಅಂತ. ಯಾಕೆ ಅಂತ ಅಂದ್ರೆ, ವಾಲ್ಮೀಕಿಯ ಭಾವವನ್ನ ಹೇಳುವ ಪ್ರಯತ್ನವೇ ಇಲ್ಲಿರೋದು ಅಂತ. ಪ್ರತಿ ಹೆಜ್ಜೆಯಲ್ಲೂ ಇಲ್ಲಿರೋದೇನಂದ್ರೆ ವಾಲ್ಮೀಕಿಯ ಭಾವವನ್ನ ಹೇಳೋದು ಅಂತ. ವಾಲ್ಮೀಕಿಯ ಭಾವವನ್ನ ಹೇಳೋದೇ ವ್ಯಾಖ್ಯಾನ. ವ್ಯಾಖ್ಯಾನಕಾರರು ಮಾಡ್ತಾ ಇದ್ದಿದ್ದು ಏನನ್ನ ಅಂತ ಅಂದ್ರೆ, ಭಾವ ಏನು ಅಂತ ಹೇಳೋದು. ನಾನು ಯಾಕೆ ಈ ಮಾತು ಹೇಳ್ದೆ ಅಂದ್ರೆ ಅಂತ ಶುರು ಮಾಡ್ತೀವಲ್ಲ, ಅದೇನು ಅಂದ್ರೆ ನನ್ನ ಭಾವ ಇದಾಗಿತ್ತು, ನೀನು ಗ್ರಹಿಸಿದ ಭಾವ ಅಲ್ಲ ನಂದು ಅಂತಲೇ ಹೇಳ್ತಾ ಇರೋದು ಅಂತ. ಹಾಗಾಗಿ ವ್ಯಾಖ್ಯಾನ ಏನು ಮಾಡುತ್ತೆ ಅಂದ್ರೆ, ಅದು ಭಾವವನ್ನು ನಿರೂಪಿಸುತ್ತೆ. ಭಾವರಾಮಾಯಣ ವಾಲ್ಮೀಕಿಗಳ ಭಾವವನ್ನೇ ಮತ್ತೆ ನಿರೂಪಿಸ್ತಾ ಇರೋದ್ರಿಂದಾಗಿ ಅದು ಒಂದು ಕಡೆಯಲ್ಲಿ ವ್ಯಾಖ್ಯಾನದ ಕಾರ್ಯವನ್ನೂ ಮಾಡುತ್ತಾ ಇದೆ. ಆದರೆ ಅದರ ರಚನೆಯ ಕ್ರಮ, ಅದು ಸೇರಿಸಿಕೊಂಡಿರುವ ಬೇರೆ ಬೇರೆ ಅಂಶಗಳನ್ನ ನೋಡಿದಾಗ ಅದು ಸ್ವತಂತ್ರ ಕೃತಿಯಾಗುತ್ತೆ. ಸ್ವತಂತ್ರ ಕೃತಿಯಾಗುವಾಗ ಲೇಖಕ ಅಲ್ಲಿ ಕಾಣಿಸ್ಕೊಳ್ತಾನೆ ಅಂತ ನಾವು ಮಾತಾಡ್ಕೊಂಡ್ವಲ್ಲ, ಅದು ಇದರಲ್ಲಿ ತುಂಬಾ ದಟ್ಟವಾಗಿ ಕಾಣಿಸ್ಕೊಳ್ಳುತ್ತೆ ಭಾವರಾಮಾಯಣದಲ್ಲಿ. ಅಂದ್ರೆ ನಾವು ಇವತ್ತು ಬದುಕ್ತಾ ಇದೀವಲ್ಲ, ಇವತ್ತು ಬದುಕುವಾಗ ನಮಗೆ ಬರುವ ಕಷ್ಟಗಳು, ನಷ್ಟಗಳು, ನಮ್ಮ ಯೋಚನೆಗಳು, ನಮ್ಮ ಸಮಸ್ಯೆಗಳು, ಅದನ್ನ ಆ ಭಾಗ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೆ ರಾಮಾಯಣದಲ್ಲಿ ಅನ್ನೋದನ್ನ ಹೇಳ್ಕೊಳ್ತಾ, ಇವತ್ತಿಗೆ ಸಲ್ಲುವಂತೆ ಮಾಡ್ತಾ ಅದು ಹೇಳ್ತಾ ಹೋಗುವಾಗ ರಾಮಾಯಣದಲ್ಲಿ ಇಲ್ಲದ ಅಂಶಗಳನ್ನು ಒಳಗೊಂಡಂತೆ ಕಾಣ್ತಾ ಇರೋದ್ರಿಂದ ಅದು ಸ್ವತಂತ್ರ ಕೃತಿ ಆಗತ್ತೆ. ಇಲ್ಲದ ಅಂಶಗಳು ಅಂತಲ್ಲ, ಸೂಕ್ಷ್ಮವಾಗಿ ನೋಡಿದ್ರೆ ಅದಿದೆ ಅಂತ ವ್ಯಾಖ್ಯಾನಿಸುತ್ತೆ. ಅಂದ್ರೆ ಅಲ್ಲಿ ಏನಿದೆಯೋ ಅದಲ್ಲದನ್ನೂ ಹೇಳುತ್ತೆ ಆ ಜಾಗದಲ್ಲಿ. ಆದ್ರೆ ಕೊನೆಗೇನ್ ಹೇಳುತ್ತೆ ಅಂದ್ರೆ, ಇದು ನಮ್ಮದಲ್ಲ ಈ ವಿಷಯ, ಈ ಅಂಶ ಅಲ್ಲಿಯೇ ಇತ್ತು ಅಂತ ಹೇಳುತ್ತೆ ಅಂತ. ಹಾಗಾಗಿ ಸ್ವತಂತ್ರ ಕೃತಿಯಾಗಿಯೂ ವ್ಯಾಖ್ಯಾನವಾಗಿಯೂ ಎರಡೆರಡು ಕಾರ್ಯಗಳನ್ನ ಇದು ಮಾಡಿಕೊಂಡು ಹೋಗ್ತಾ ಇದೆ. ಈ ಕೃತಿಯನ್ನ ಬರೆಯುವಾಗ ಇದೊಂದು ಅಧ್ಯಯನ ಪೂರ್ಣವಾದ ಕೃತಿ ಕೂಡ ಹೌದು ಭಾವರಾಮಾಯಣ. ಅಂದ್ರೆ ಇದನ್ನ ಬರೆಯುವ ಮೊದಲು ರಾಮಾಯಣವನ್ನ ಶ್ರೀ ಸಂಸ್ಥಾನದವರು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ ನಂತರ ಇದನ್ನ ಬರೀತಾ ಇರೋದು. ಬಹಳ ಚೆನ್ನಾಗಿ ಅಧ್ಯಯನ ಅಂದ್ರೆ ಅವ್ರು ಅಧ್ಯಯನ ಮಾಡ್ಕೊಂಡೇ ಬಂದಿದ್ದಾರೆ ಮೊದಲಿಂದ ಅನ್ನೋದು ಒಂದು ಅಂಶ. ಆದ್ರೆ ಇದನ್ನ ಬರೆಯೋದಕ್ಕೆ ಹೊರಟಾಗಲೂ ಅಧ್ಯಯನ ಇದೆ ಅಂತ. ರಾಮಾಯಣದ ಪ್ರಾಚೀನ ವ್ಯಾಖ್ಯಾನಕಾರರು ಇದನ್ನ ಹೇಗೆ ಹೇಳಿದ್ದಾರೆ, ರಾಮಾಯಣದ ಬೇರೆ ಬೇರೆ ಕೃತಿಕಾರರು ಇದನ್ನ ಹೇಗೆ ಹೇಳಿದ್ದಾರೆ, ಅಥವಾ ಇತ್ತೀಚಿನ ದಿನದವರೆಗೆ ರಂಗನಾಥ ಶರ್ಮರಂತವರು ಇತ್ತೀಚಿನ ಶತಮಾನದಲ್ಲಿ ರಾಮಾಯಣವನ್ನ ಕನ್ನಡಕ್ಕೆ ಅನುವಾದಿಸಿದ್ರಲ್ಲ, ಅವರು ಇದನ್ನ ಏನು ಹೇಳ್ತಾರೆ ಅನ್ನುವ ತರಹದಲ್ಲಿ ಎಲ್ಲ ಗ್ರಂಥಗಳ ಅಧ್ಯಯನವೂ ಇದರ ಹಿನ್ನೆಲೆಯಲ್ಲಿದೆ. ಇವೆಲ್ಲವನ್ನ ನೋಡ್ತಾ ಈ ಅಂಶವನ್ನ ಇವ್ರು ಹೇಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು ಅಂತೆಲ್ಲ ನೋಡಿಕೊಂಡು ಅದರ ಮೇಲೊಂದು ನಿರ್ಣಾಯಕವಾದ ಅಂಶಗಳನ್ನು ಭಾವರಾಮಾಯಣದಲ್ಲಿ ಕೊಡ್ತಾ ಹೋಗ್ತಾರೆ. ನಿರ್ಣಾಯಕವಾದ ಅಂಶಗಳು ಅಂತ ಅಂದ್ರೆ, ಎಷ್ಟೋ ಸಲ ಆ ವ್ಯಾಖ್ಯಾನಕಾರರು ಹೇಳಿದ್ದಲ್ಲದ ಅಂಶವನ್ನು ಈ ಭಾಗ ಹೇಳುತ್ತೆ. ಇದು 1 ಗಂಟೆ ನಾನು ಮಾತಾಡ್ಲಿಕ್ಕೆ ಇರೋದು ಭಾವರಾಮಾಯಣ. ಹಾಗಾಗಿ ನಾನು ಇದರ ಅಂದ್ರೆ ಪ್ರತಿಯೊಂದು ಜಾಗದಲ್ಲಿ ನಿಂತು ಇಲ್ಲಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಮೇಲಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಇದಕ್ಕೆ ನೀವು ಉದಾಹರಣೆ ಕೊಡಿ ಅಂದ್ರೆ ನನ್ನಲ್ಲಿ ಉದಾಹರಣೆ ಇದೆ ಅಂತ ನಾನು ಹೇಳ್ತಾ ಇರೋದಕ್ಕೆ.
ಅಂದ್ರೆ ವ್ಯಾಖ್ಯಾನಕಾರರಲ್ಲಿ ರಾಮಾಯಣದ ಪ್ರಧಾನವಾದ 3 ವ್ಯಾಖ್ಯಾನಕಾರರು, ಆ 3 ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಭಿನ್ನತೆಗಳು ಆಗಲೇ ಇದೆ. 3 ವ್ಯಾಖ್ಯಾನಕಾರರು ಒಂದು ಶ್ಲೋಕಕ್ಕೋ, ಒಂದು ವಿಷಯಕ್ಕೋ, ಒಂದು ಶಬ್ದಕ್ಕೋ ವ್ಯಾಖ್ಯಾನಿಸುವಾಗ ಇವರು ಒಂದು ತರಹ ಹೇಳಿದ್ದಾರೆ, ಇವರೊಂದು ತರಹ ಹೇಳಿದ್ದಾರೆ, ಇವರೊಂದು ತರಹ ಹೇಳಿದ್ದಾರೆ ಅನ್ನೋದು ಹಿಂದೆಯೇ ಇದೆ. ಅಂದ್ರೆ ವಾಲ್ಮೀಕಿಯನ್ನ ಗ್ರಹಿಸುವಲ್ಲಿ 3 ಪಂಥಗಳು ಅವಾಗಲೇ ಕಾಣಿಸ್ಕೊಂಡಿವೆ. ಅದರ ನಂತರ ಬಂದಾಗ ಇದನ್ನ ಇನ್ನು ಮುಂದಿನ ವಿದ್ವಾಂಸರುಗಳು, ಆ ವಿದ್ವಾಂಸರುಗಳು ಆ ವ್ಯಾಖ್ಯಾನದ ಮೇಲೂ ಕೆಲಸ ಮಾಡಿ ಇದು ಹಾಗಲ್ಲ, ಇದು ಹೀಗೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ರಾಮಾಯಣದ ಮೇಲೆ. ಇತ್ತೀಚೆಗೆ ಬಹಳ ದೊಡ್ಡ ಅಧ್ಯಯನ ರಾಮಾಯಣದ ಮೇಲೆ ಭಾರತದಲ್ಲಿ ನಡೆದಿದ್ದು ಅಂದ್ರೆ, ಅಥವಾ ಜಗತ್ತಿನಲ್ಲಿ ನಡೆದಿದ್ರು ಅಂದ್ರೆ ಅದು ರಂಗನಾಥ ಶರ್ಮರು ಮಾಡಿದ ಅಧ್ಯಯನ ಅಂತಲೇ ಹೇಳಬೇಕು. ಇನ್ನೊಂದು ರಂಗಪ್ರಿಯ ಸ್ವಾಮಿಗಳು ಮಾಡಿದ ಅಧ್ಯಯನ ಅಂತ ಹೇಳ್ಬೇಕು. 2 ಅಧ್ಯಯನಗಳು, ಅವೆರಡು ಕನ್ನಡದಲ್ಲಿ ಬಂತು, ನಮ್ಮ ಅದೃಷ್ಟ ಅದು. ಒಂದು ರಂಗನಾಥ ಶರ್ಮರು ವಾಲ್ಮೀಕಿ ರಾಮಾಯಣವನ್ನ ಅನುವಾದಿಸಿದ್ದೊಂದು ಬಂತು, ಇನ್ನೊಂದು ಭಾರತ ದರ್ಶನ ಪ್ರಕಾಶನ ರಾಮಾಯಣವನ್ನ ಅನುವಾದಿಸಿತು. ಅದರ ಹಿನ್ನೆಲೆಯಲ್ಲಿ ಪೂಜ್ಯ ರಂಗಪ್ರಿಯ ಸ್ವಾಮಿಗಳು ಕೆಲಸ ಮಾಡಿದ್ರು. ರಂಗಪ್ರಿಯ ಸ್ವಾಮಿಗಳು ಮತ್ತು ರಂಗನಾಥ ಶರ್ಮರು ಇಬ್ರು ಬಹಳ ದೊಡ್ಡ ವಿದ್ವಾಂಸರು. ಈ ಕಾಲದ ಬಹಳ ದೊಡ್ಡ ವಿದ್ವಾಂಸರು ಅಂದ್ರೆ ಹೇಳೋದು ಚಿಕ್ಕದಾಗತ್ತೆ. ಅವರು ಈ 1000 ವರ್ಷಗಳ ದೊಡ್ಡ ವಿದ್ವಾಂಸರುಗಳ ಪಟ್ಟಿಗೆ ಸೇರ್ತಾರೆ ಅವರು. ಅವರಿಬ್ಬರು ರಾಮಾಯಣವನ್ನ ಅವರು ವ್ಯಾಖ್ಯಾನಿಸಿ ಇದು ಹೀಗೆ ಇದು ಹೀಗೆ ಅಂತ ಹೇಳಿದ್ರು. ಹಾಗಾಗಿ ಅವರಿಬ್ಬರ ಇದು ಇದೆ ನಮಗೆ. ಇವುಗಳನ್ನ ಇಟ್ಟುಕೊಂಡು ಭಾವರಾಮಾಯಣ ಕೆಲವು ಕಡೆಗಳಲ್ಲಿ ಯಾರದ್ದು ಚೆನ್ನಾಗಿದೆ ಅಂತ ಅನ್ಸತ್ತೋ ಅದನ್ನ ಒಪ್ಪಿಕೊಳ್ತಾ, ಕೆಲವು ಕಡೆಯಲ್ಲಿ ಅದಲ್ಲದ ಅಂಶವನ್ನು ಎತ್ತಿ ಹೇಳ್ತಾರೆ. ಈ ಸಲದ ಸಂಚಿಕೆಯಲ್ಲಿ 12ನೇ ಸಂಚಿಕೆಯಲ್ಲಿ ಅಂಥದ್ದೊಂದು ವಿಷಯದ ಚರ್ಚೆ ಇದೆ. ಅದನ್ನ ಸಾಮಾನ್ಯ ಓದುವಾಗ ಅದೆಲ್ಲ ಗೊತ್ತಾಗತ್ತೆ ಅಂತ ಅಲ್ಲ, ಮೂಲ ರಾಮಾಯಣ ಓದಿ ಅದರ ವ್ಯಾಖ್ಯಾನಗಳನ್ನ ಓದಿ, ಅದು ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಬಂದಿದ್ದನ್ನೆಲ್ಲ ಓದಿ, ಇದಕ್ಕೆ ಇವರೇನ್ ಹೇಳಿದ್ರು ಅಂತ ಇಷ್ಟು ತಲೆಯಲ್ಲಿ ಯಾರಾದರೂ ರಾಶಿ ಹಾಕೊಂಡಿದ್ರೆ ಅವರಿಗೆ ಇಲ್ಲೇನು ಹೊಸದಿದೆ ಅನ್ನೋದು ಗೊತ್ತಾಗುತ್ತೆ. ಸಾಲ ವೃಕ್ಷಗಳನ್ನ ರಾಮ ಭೇದಿಸಿದ ಅನ್ನುವ ಕಿಷ್ಕಿಂಧ ಕಾಂಡದ ಒಂದು ಪ್ರಕರಣ ಬರುತ್ತೆ. ಆ ಪ್ರಕರಣಕ್ಕೆ ಬಹಳ ಆಳಕ್ಕಿಳಿದು ಅದಕ್ಕಿದು ಅರ್ಥ ಅನ್ನೋದನ್ನ ಈ ಭಾವರಾಮಾಯಣ ಹೇಳಿದೆ. ಇಂತಹ ಘಟ್ಟಗಳು ಹಲವಿವೆ. ಪ್ರಾಯಶಃ ಇಡೀ ಭಾವರಾಮಾಯಣ ಮುಗಿದ ಮೇಲೆ ಇದನ್ನ ಇಟ್ಟುಕೊಂಡು 10 PhD ಪ್ರಬಂಧಗಳನ್ನ ಈ ವಿಷಯಗಳನ್ನ ಇಟ್ಟುಕೊಂಡು ಬರೆಯಬಹುದಾದಷ್ಟು ಕೆಲಸಗಳು ಅದರಲ್ಲೇ ಆಗಿವೆ. ಮತ್ತೆ ನಾನು ಸ್ಪಷ್ಟಪಡಿಸ್ತೇನೆ, ಭಾವರಾಮಾಯಣವನ್ನ ಯಾವುದೇ ಬೇರೆ ಅಂಶಗಳನ್ನ ಇಟ್ಟುಕೊಂಡು ಚೆನ್ನಾಗಿದೆ ಅಂತ ನಾನು ನಿರೂಪಿಸೋದಕ್ಕೆ ಹೋಗ್ತಾ ಇಲ್ಲ. ಭಾವರಾಮಾಯಣವನ್ನ ನಾನು ಒಬ್ಬ ಹೊರಗಿನ ವ್ಯಕ್ತಿಯಾಗಿ ಓದಿಯೇ ಈಗ ಅದನ್ನ ವಿಮರ್ಶಿಸ್ತಾ ಇರೋದು. ಹಾಗೆ ಹೊರಗೆ ನಿಂತು ನೋಡಿದಾಗಲೂ ಭಾವರಾಮಾಯಣದಲ್ಲಿ ಎಲ್ಲ ಅಂಶಗಳು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಅದು ವಿಭಿನ್ನ ಮತ್ತು ವಿಶಿಷ್ಟ ಅಂತ. ನಾನು ಅದನ್ನ ಓದುವಾಗ, ಭಾವರಾಮಾಯಣವನ್ನ ಓದುವಾಗ ನಾನು ಕಲಿತ ಅಂಶಗಳು ಸಾಕಷ್ಟಿವೆ. ನನಗೆ ಯಾಕದಷ್ಟು ದಟ್ಟವಾಗಿ ಪರಿಣಾಮ ಬೀರಿದೆ ಅಂತ ಅಂದ್ರೆ, ನಾನು ರಾಮಾಯಣವನ್ನು ಓದಿದವನೇ, ರಾಮಾಯಣದ ಬಗ್ಗೆ ಸಾಕಷ್ಟು ಮಾತನಾಡಿದವನೇ, ನಾನು ರಾಮಾಯಣದ ಬಗ್ಗೆ ಪುಸ್ತಕಗಳನ್ನು ಬರೆದುಕೊಂಡು ಬಂದವನೇ ಆಗಿರುವಾಗ ಕೆಲವು ಘಟ್ಟಗಳಲ್ಲಿ ನಾವು ನಿಂತು ಹೋಗಿರೋದಿದೆ. ಅಪ್ರತಿಭಾ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಕನ್ನಡದ ಹಳಗನ್ನಡದಲ್ಲಿ ಹಳೆ ಕಾಲದಲ್ಲಿ ಬಳಸ್ತಿದ್ರು, ಅಪ್ರತಿಭರಾದರು ಅಂತ ಒಂದು ಬಳಸ್ತಾ ಇದ್ರು. ಒಂಥರ ನಿಂತು ಹೋಗುತ್ತೆ ಒಂದು ಕ್ಷಣ, ಬುದ್ಧಿ ಕೆಲಸ ಮಾಡದೆ ತರ ಆಗ್ಬಿಟ್ರೆ ಅದಕ್ಕೆ ಅಪ್ರತಿಭರಾದರು ಅಂತ ಹೇಳ್ತಾರೆ. ಅಂದ್ರೆ ಅದು ನಮ್ಮೆಲ್ಲರಿಗೂ ಆಗತ್ತೆ. ನಮ್ಮೆಲ್ಲ ಕ್ಷೇತ್ರಗಳಲ್ಲಿ, ನಾವು ಮಾಡುವ ಕ್ಷೇತ್ರಗಳಲ್ಲಿ, ನಮಗೆ ತಜ್ಞತೆ ಇರೋ ಕ್ಷೇತ್ರದಲ್ಲೇ ಒಂದು ಸಲ ಏನಾಗತ್ತೆ ಅಂದ್ರೆ ಯಾವ ಯೋಚನೆಯೂ ಹುಟ್ಟೋದಿಲ್ಲ ಅದ್ರ ಬಗ್ಗೆ. ನಿಂತು ಬಿಡ್ತೀವಿ ಅಲ್ಲಿಗೆ. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾರೋ ಒಬ್ಬ ಕೋಡಿಂಗ್ ಬರಿತಾ ಇರೋನಿಂದ ಹಿಡಿದು ನಮಗೆ ಗೊತ್ತಿರೋದೇ ನಿನ್ನೆ ಮಾಡಿದೀವಿ ಮೊನ್ನೆ ಮಾಡಿದೀವಿ, ಯಾವುದೋ ಒಂದು ಸಮಸ್ಯೆಯಲ್ಲಿ ಥಟ್ಟಂತ ನಿಂತು ಬಿಡ್ತೀವಿ. ಅದಕ್ಕೆ ಅಪ್ರತಿಭರಾದರು ಅಂತ ಬಳಸ್ತಾರೆ. ಅಂದ್ರೆ ಪ್ರತಿಭೆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಅಂತ. ಎಷ್ಟೋ ಕಡೆಯಲ್ಲಿ ನಮಗೆ ನಮ್ಮ ಪ್ರತಿಭೆ ಕೆಲಸ ಮಾಡಿದ್ರೆ ಮಾತ್ರ ಮುಂದೋಗ್ತೀವಿ. ಮಕ್ಕಿ ಕಲ್ತಿದ್ದನ್ನೇ ಬಳಸ್ತಾ ಹೋದ್ರೆ ಮುಂದೋಗೋದಿಲ್ಲ ನಾವು. ನಮ್ಮೊಳಗಿರುವ ಪ್ರತಿಭೆ ಕೆಲಸ ಮಾಡ್ಬೇಕಲ್ಲಿ. ಅದು ಯಾವ ವೃತ್ತಿ, ಯಾವ ಉದ್ಯೋಗ, ಯಾವ ಕಲಿಕೆ ಆದ್ರೂ ಅಷ್ಟೇ. ಹಾಗೆ ನಿಂತು ಹೋಗುವ ಸಂದರ್ಭಗಳು ರಾಮಾಯಣದಲ್ಲೂ ಹಲವು ಸಲ ಬರುತ್ತೆ. ಯಾವುದೋ ಒಂದು ಭಾಗದಲ್ಲಿ ಇದೇನು ಅಂತ ಅರ್ಥ ಆಗದೆ, ಇಷ್ಟು ವ್ಯಾಖ್ಯಾನಗಳನ್ನೋ ಇನ್ನೊಂದನ್ನೋ ನೋಡಿದಾಗಲೂ ಅರ್ಥ ಆಗದೆ, ಮುಂದೆ ಹಿಂದೆ ಅನ್ವಯ ಮಾಡಿಕೊಂಡು ಸಮನ್ವಯ ಮಾಡಿಕೊಂಡಾಗಲೂ ಅರ್ಥ ಆಗದ ಕೆಲವು ಸನ್ನಿವೇಶಗಳು ಅಂತ ನಿಂತ್ಕೊಂಡು ಬಿಡುತ್ತೆ. ಅಂತಹ ಕೆಲವು ಘಟ್ಟಗಳನ್ನ ಭಾವರಾಮಾಯಣ ಬಹಳ ಸರಳವಾಗಿ ವ್ಯಾಖ್ಯಾನಿಸಿಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೀನಿ. ಅಂದ್ರೆ ಅದನ್ನೇನು ಅವರು ಹೇಳೋದಿಲ್ಲ ಅಲ್ಲಿ ಹೇಳುವಾಗ.
ಶ್ರೀ ಸಂಸ್ಥಾನದವರು ಇದಕ್ಕೆ ಈ ಅರ್ಥ ಅಲ್ಲಿದೆ, ಇದಕ್ಕೆ ಈ ಅರ್ಥ ಇಲ್ಲಿದೆ, ಇಲ್ಲಿ ಹೀಗ್ ಬಂದಿದೆ, ಇಲ್ಲಿ ಹೀಗ್ ಬಂದಿದೆ, ನಾವೀಗ ಅರ್ಥ ಹೇಳಿದೀವಿ ಅಂತ ಏನೋ ಹೇಳೋದಿಲ್ಲ. ಅವ್ರು ಬರ್ಕೊಂಡು ಹೋಗ್ತಾರೆ. ಆದ್ರೆ ಇಷ್ಟು ಅಧ್ಯಯನ ಇದ್ರೆ ಓಹೋ ಇದಕ್ಕೆ ಈ ಅರ್ಥ ಬಂತು ಇಲ್ಲಿ ಅನ್ನೋದು ಗೊತ್ತಾಗುವ ತರಹದಲ್ಲಿದೆ ಅಂತ. ಹಾಗಾಗಿ ಇದು ಅತ್ಯಂತ ಅಧ್ಯಯನ ಪೂರ್ಣವಾದ ಒಂದು ಕೃತಿ ಅಂತ. ಪೀಠಾಧಿಪತಿಗಳಂತವರು ಬರೆದಾಗ ಸಹಜವಾಗಿ ಉದೋ ಅನ್ನುವ ಒಂದು ಅಭ್ಯಾಸ ಇದ್ದು ಬಿಡುತ್ತೆ. ಯಾಕೆಂದ್ರೆ ಹಿಂಬಾಲಕರು ಇರ್ತಾರೆ. ಒಬ್ಬ ಆಳುವವ ಒಂದು ಪುಸ್ತಕ ಬರೆದ್ರೆ, ಒಬ್ಬ ರಾಜ ಒಂದು ಪುಸ್ತಕ ಬರೆದ್ರೆ, ಒಬ್ಬ ರಾಜಕಾರಣಿ ಒಂದು ಪುಸ್ತಕ ಬರೆದ್ರೆ, ಇವತ್ತು ಯಾವುದೋ ಒಬ್ಬ ಸೆಲೆಬ್ರಿಟಿ ಒಂದು ಪುಸ್ತಕ ಬರೆದ್ರೆ, ಪ್ರಖ್ಯಾತನಾದ ಒಬ್ಬ ಲೇಖಕನೇ ಒಂದು ಪುಸ್ತಕ ಬರೆದ್ರೆ, ಯಾರಿಗೆ ಹಿಂಬಾಲಕರಿರ್ತಾರೋ ಅವರು ಬರೆದಾಗ ಅದು ಚೆನ್ನಾಗಿದೆ ಅಂತ ಹೇಳುವ ಧ್ವನಿಗಳು ತನ್ನಷ್ಟಕ್ಕೆ ಇದ್ದು ಬಿಡುತ್ತೆ. ವಿಮರ್ಶೆ ಮಾಡ್ತಾರೆ ಅಂತಿಲ್ಲ, ವಿಮರ್ಶೆ ಮಾಡೋದೂ ಇಲ್ಲ ಅಂತ ಇರುತ್ತೆ. ಹಾಗಾಗಿ ಸಹಜವಾಗಿ ಪೀಠಾಧಿಪತಿಗಳು ಕೃತಿಗಳನ್ನ ಬರೆದಾಗ ಏನಾಗತ್ತೆ ಅಂದ್ರೆ ಅದು ವಿಮರ್ಶೆಯಿಂದ ಹೊರಗೆ ನಿಲ್ಲತ್ತೆ. ವಿಮರ್ಶೆ ಮಾಡೋದಕ್ಕೆ ಉಳಿದವರು ಹೋಗೋದಿಲ್ಲ. ಅದಕ್ಕಿಂತ ಮೊದಲೇ ಒಂದಿಷ್ಟು ಜನ ಅವರನ್ನು ಒಪ್ಪಿಕೊಳ್ಳೋರು ಕೃತಿಯನ್ನು ಒಪ್ಪಿಕೊಂಡು ಬಿಡ್ತಾರೆ. ಅಂದ್ರೆ ಭಾವರಾಮಾಯಣವನ್ನ ನಾನು ವಿಶ್ಲೇಷಿಸ್ತಾ ಇರೋದು ಇದರ ಹೊರಗೆ ನಿಂತು ಅಂತ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ಕೊಳ್ತಾ ಇರೋದು. ಹಾಗಾಗಿ ಇದೊಂದು ಅಧ್ಯಯನ ಪೂರ್ಣವಾದ ಕೃತಿಯಾಗಿ ಕಾಣಿಸುತ್ತೆ. ಅದು ಎಷ್ಟು ಆಳವಾದ ಅಧ್ಯಯನಕ್ಕೆ ಅದನ್ನ ಕೊಟ್ಕೊಂಡಿದೆ ಅಂದ್ರೆ ಅದನ್ನ ಅನುವಾದಿಸುವಾಗ ಕೆಲವು ಶಬ್ದಗಳು ಬಹಳ ಅಚ್ಚರಿ ಹುಟ್ಟಿಸುತ್ತೆ. ಈ ಸಂಸ್ಕೃತದ ಶಬ್ದಗಳನ್ನ ಯಾವುದೇ ಭಾಷೆಯನ್ನಾದ್ರೂ ಅಷ್ಟೇ ಇನ್ನೊಂದು ಭಾಷೆಗೆ ತರುವಾಗ ಬಹಳ ಸವಾಲಿರುತ್ತೆ. ಏನಂದ್ರೆ ಅಲ್ಲಿ ಬಳಕೆಯಾಗುವ ಆ ಶಬ್ದ ಈ ಭಾಷೆಯಲ್ಲಿ ಯಾವ ಅರ್ಥದಲ್ಲಿ ಬಳಕೆಯಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಬರಹವನ್ನು ತರುವಾಗ. ಭಾರತೀಯ ಕೃತಿಗಳನ್ನ ಇಂಗ್ಲಿಷಿಗೆ ಅನುವಾದಿಸುವಾಗ, ಇಂಗ್ಲಿಶಿನ ಕೃತಿಗಳನ್ನ ಭಾರತೀಯ ಭಾಷೆಗಳಿಗೆ ಅನುವಾದಿಸುವಾಗಲೆಲ್ಲ ಈ ಸಮಸ್ಯೆಗಳು ಬಂದಿವೆ. ಈ ಸಮಸ್ಯೆಗಳು ತುಂಬಾ ಬಂದಿವೆ. ಹಾಗಾಗಿ ಅದಕ್ಕೆ ಬೇರೆ ಬೇರೆ ಅರ್ಥ ಬಂದುಕೊಂಡು ಹೋಗಿಬಿಟ್ಟಿದೆ. ಅವ್ರು ಏನು ಹೇಳ್ತಾ ಇದ್ದಾರೋ ಆ ಅರ್ಥ ಬರೋದೇ ಇಲ್ಲ, ಅದು ಬೇರೆಯೇ ಅರ್ಥ ಬಂದು ಬಿಡತ್ತೆ. ಹಾಗಾಗಿ ಒಂದು ಶಬ್ದಕ್ಕೆ ಇನ್ನೊಂದು ಶಬ್ದವನ್ನ ಇಡೋದು ಅಂತ ಇದೆಯಲ್ಲ, ಬಹಳ ಅಂದ್ರೆ ಬಹಳ ಕಷ್ಟದ ವಿಷಯ. ಯಾವುದೇ ಕೃತಿ ಅದು ಯಾವ ಭಾಷೆಯಲ್ಲಿ ಹುಟ್ಟಿದೆಯೋ ಆ ಭಾಷೆಯಲ್ಲಿ ಓದಿದ್ರೆ ಮಾತ್ರ ನಿಜವಾದ ಕೃತಿ ನಮ್ಗೆ ಅರ್ಥವಾಗೋದಕ್ಕೆ ಸಾಧ್ಯ. ಎಂಥವರೇ ಇನ್ನೊಂದು ಭಾಷೆಗೆ ತಂದ್ರು ಅದರಲ್ಲಿ ಒಂದಿಷ್ಟು ಕಳಚಿಕೊಳ್ತವೆ ಅಂಶಗಳು, ಅದು ಬರೋದೇ ಇಲ್ಲ ಅದರಲ್ಲಿ. ಯಾಕೆಂದ್ರೆ ಆ ಭಾಷೆಯಲ್ಲಿ ಇರುವ ಆ ಶಬ್ದಕ್ಕೆ ಸರಿಸಮಾನವಾದ ಇನ್ನೊಂದು ಶಬ್ದ ಬೇರೆ ಭಾಷೆಯಲ್ಲಿ ಇದ್ದಿರಲೇಬೇಕು ಅಂತ ಇರೋದೇ ಇಲ್ಲ. ಯಾಕೆಂದ್ರೆ ಒಂದು ಭಾಷೆಯಲ್ಲಿ ಒಂದು ಶಬ್ದ ಹುಟ್ಟೋದು ಹೇಗೆ ಅಂತ ಅಂದ್ರೆ ಆ ಪ್ರದೇಶ, ಆ ದೇಶ, ಆ ಜನಾಂಗ, ಅವರು ಬದುಕುವ ರೀತಿ, ಅವರು ಭಾವಿಸುವ ವಿಧಾನ, ಇಂಥ ಏನೆಲ್ಲ ಅಂಶಗಳನ್ನ ಸೇರಿಸಿಕೊಂಡು ಆ ಶಬ್ದ ಹುಟ್ಟಿರುತ್ತೆ. ಅದನ್ನ ಇನ್ನೊಂದು ಕಡೆಗೆ ತಗೊಂಡು ಹೋಗೋದು ಹೇಗೆ ಅಂತ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಕುಶಲ ಅಂತ ಒಂದು ಶಬ್ದ ಇದೆ. ಕೌಶಲ ಅಥವಾ ಕೌಶಲ್ಯ ಅಂತೆಲ್ಲ ಬಳಸ್ತೀವಿ ನಾವು. ಕೌಶಲ ಅಂದ್ರೆ ಏನು ಅಂತ ಕೇಳಿದ್ರೆ ನಾವು ಬಹಳ ಸುಲಭವಾಗಿ ಬಳಸ್ಕೊಂಡು ಹೋಗ್ತೀವಿ. ಅದನ್ನ ಏನು ಅಂತಂದ್ರೆ ಬಹಳ ತಜ್ಞತೆ ಇದ್ರೆ ಕುಶಲ ಅಂತ ಹೇಳ್ತೀವಿ, ಕೌಶಲ್ಯ ಇದೆ ಅಂತ ಹೇಳ್ತೀವಿ. ಇದನ್ನ ಇನ್ನೊಂದು ಭಾಷೆಗೆ ತರಬೇಕು ಅಂತಂದ್ರೆ, ಇಂಗ್ಲಿಷಿಗೆ ತರಬೇಕು ಅಂತ ಅಂದ್ರೆ ಒಂದು ಯಾವುದೋ ಶಬ್ದವನ್ನ ಕೌಶಲ್ಯ ಅನ್ನೋದಕ್ಕೆ ಹಾಕ್ತಿವಿ ನಾವು. ಯಾವ ಶಬ್ದವನ್ನ ಹಾಕ್ತಿವಿ ಅಂದ್ರೆ ನಾವಿಲ್ಲಿ ಅದನ್ನ ತಜ್ಞತೆ ಅಂತ ಕೌಶಲ್ಯವನ್ನ ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ತಕ್ಕದಾದ್ಯ ಏನಿದೆ ಒಂದು ಶಬ್ದ ಹಾಕ್ತಿವಿ. ಆದ್ರೆ ವಾಸ್ತವವಾಗಿ ಈ ಕುಶಲ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಆ ಶಬ್ದ ಹೇಗೆ ಹುಟ್ಕೊಳ್ತು ಅಂತ ನೋಡಿದಾಗ ಮಾತ್ರ ಅರ್ಥ ಆಗತ್ತೆ. ಅದು ದರ್ಭೆಯ ಮೇಲೆ ಹುಟ್ಕೊಂಡಿದೆ. ಅದು ಕುಶ ಅಂದ್ರೆ ದರ್ಭೆ. ಕುಶಾನ್ ಲಾತಿ ಆದತ್ತೆ, ಕುಶಲ ಅಂದ್ರೆ ಕುಶಾನ್ ಲಾತಿ ಅಂತ. ಈ ದರ್ಭೆಯನ್ನ ಕತ್ತರಿಸೋದು ಬಹಳ ಕಷ್ಟದ ವಿಷಯ. ಇಲ್ಲಿ ಹೋಮಕ್ಕೆ ಕೂತ ಕತ್ತರಿಸೋದಲ್ಲ, ಗಿಡದಿಂದ ಕತ್ತರಿಸೋದು. ಅದೇನಂದ್ರೆ ಅದರ ಎರಡು ತುದಿಗಳಿವೆಯಲ್ಲ ತುಂಬಾ ಶಾರ್ಪ್. ಅದು ತುಂಬಾ ಶಾರ್ಪ್ ಅಂದ್ರೆ ನೀವು ಹಸಿ ದರ್ಬೆ ನೋಡಿದವರಿಗೆ ಗೊತ್ತಿರುತ್ತೆ, ಒಣಗಿರೋದಲ್ಲ. ಹಿಂಗಂದ್ರೆ ಸೀಳಿ ಬಿಡತ್ತೆ, ಇಲ್ಲಿ ಅಷ್ಟು ಶಾರ್ಪ್ನೆಸ್ ಇರುತ್ತೆ ಅದಕ್ಕೆ. ಅದನ್ನ ಕೊಯ್ಯುವಾಗ ಕೈ ಗಾಯ ಆಗದೆ ದರ್ಬೆ ಕೊಯ್ಯೋದಕ್ಕೆ ಬಹಳ ಬಹಳ ನಿಪುಣತೆ ಬೇಕು. ದರ್ಬೆ ಕೊಯ್ಬೇಕು, ಕೈ ಕೊಯ್ಬಾರ್ದು. ಒಂದು ಕೆಲಸವನ್ನ ಹೀಗೆ ಮಾಡೋದಕ್ಕೆ ಕುಶಲತೆ ಅಂತ ಹೆಸರು. ಇದನ್ನ ನೀವು ಒಂದೇ ಶಬ್ದದಲ್ಲಿ ಇಂಗ್ಲಿಷಲ್ಲಿ ಹೇಗೆ ಹೇಳ್ತೀರಿ? ಕುಶಲ ಶಬ್ದ ಇಟ್ಕೊಂಡು ಇಂಗ್ಲಿಷಲ್ಲಿ ಇದನ್ನ 10 ವಾಕ್ಯದಲ್ಲಿ ವ್ಯಾಖ್ಯಾನ ಕೊಟ್ರೆ ಅವನಿಗೆ ಅರ್ಥ ಆಗತ್ತೆ. ಶಾರ್ಪ್ ಆಗಿರುವ ಒಂದು ಜಾತಿಯ ಹುಲ್ಲನ್ನು ಕೊಯ್ಯುವಾಗ ಕೈ ಗಾಯವಾಗದಂತೆ ನೋಡಿಕೊಳ್ಳಬೇಕು ಅಂತ ಬರಿಬೇಕು. ಹಾಗೆ ಬರೆಯೋಕ್ಕಾಗಲ್ಲ. ಅನುವಾದ ಏನ್ ಮಾಡ್ತೀವಿ ನಾವು ಅಂದ್ರೆ ಕುಶಲ ಅನ್ನೋದಕ್ಕೆ ಒಂದು ತತ್ಸಮಾನ ಶಬ್ದವನ್ನ ಬಳಸಿಟ್ಟಿರ್ತೀವಿ ಅಲ್ಲಿ.
ವಾಸ್ತವವಾಗಿ ಕುಶಲ ಅರ್ಥವಾಗುವಾಗ ಇಷ್ಟಂಶಗಳು ಬೇಕಲ್ಲ. ಹಾಗಾಗಿ ಯಾವುದೇ ಅನುವಾದವು ಮೂಲ ಕೃತಿಯನ್ನ ಸರಿಯಾಗಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ, ವಿಫಲ ಆಗುತ್ತವೆ. ಅನಿವಾರ್ಯ, ಅದನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟ ಇದೆ ಅವುಗಳಲ್ಲಿ. ಹಾಗಾಗಿ ಸಂಸ್ಕೃತದಲ್ಲಿರೋದನ್ನ ಕನ್ನಡಕ್ಕೆ ತರುವಾಗ ಬಹಳ ಕಷ್ಟ ಇದೆ. ನಾನು ನಿರಂತರವಾಗಿ ಅದೇ ಕೆಲಸ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಆ ಕಷ್ಟ ಗೊತ್ತಿದೆ. ಸಂಸ್ಕೃತ ಕೃತಿಯನ್ನ ಇಟ್ಕೊಂಡು ಕನ್ನಡದಲ್ಲಿ ಒಂದು ಕೃತಿ ಬರೆಯೋದಕ್ಕೆ ಹೊರಟಾಗಲೆಲ್ಲ ನಿತ್ಯ ಮಾಡ್ತಾ ಇರ್ತೀನಿ ನಾನು ಅದನ್ನ. ಹೋರಾಟ ಎಲ್ಲಿದೆ ಅಂದ್ರೆ ಈ ಶಬ್ದ ಕನ್ನಡದಲ್ಲಿ ಯಾವ ಶಬ್ದ ಜೋಡಿಸ್ಬೇಕು ಅಂತ. ಹಿಂದಿನವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕೆಲವರು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ, ಕೆಲವರು ಅರ್ಥ ಕಂಡ್ಕೊಳ್ಳದೆ, ಸಮಸ್ಯೆ ಮಾಡ್ಕೊಳ್ಳದೆ ಏನೋ ಒಂದು ಹೇಳಿ ಮುಗಿಸ್ಕೊಂಡು ಮುಂದೋಗಿದ್ದಾರೆ. ಅದರಿಂದ ಬಹಳ ಸಮಸ್ಯೆ ಆಗಿದೆ. ಅದರಿಂದ ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಅದು ಏನ್ ಹೇಳತ್ತೋ ಆ ಭಾವ ಅಲ್ಲದೆ ಇನ್ನೇನೋ ಅರ್ಥ ಬಂದ್ಬಿಟ್ಟಿದೆ ಇಲ್ಲಿ. ಯಾಕೆಂದ್ರೆ ಕನ್ನಡದಲ್ಲಿ ಆ ಶಬ್ದಕ್ಕೆ ಏನ್ ಅರ್ಥ ಇದೆಯೋ ಅಷ್ಟೇ ಬರ್ತಾ ಇದೆ ಅದಕ್ಕೆ. ಹಾಗಾಗಬಾರದು ಅಂತ ನೋಡುವಾಗ ಬಹಳ ಕಷ್ಟಪಟ್ಟು ಆ ಶಬ್ದಕ್ಕೊಂದು ಕನ್ನಡದ ಶಬ್ದವನ್ನು ಹುಡುಕಬೇಕಾಗತ್ತೆ. ಅದನ್ನ ನಮ್ಮಲ್ಲಿ ಬಹಳ ಚೆನ್ನಾಗಿ ಮಾಡಿದವರು ರಂಗನಾಥ್ ಶರ್ಮರು. ಸಂಸ್ಕೃತದಲ್ಲಿರುವುದನ್ನ ಕನ್ನಡದಕ್ಕೆ ಅನುವಾದಿಸುವಾಗ ಕನ್ನಡದ್ದೇ ಆದ, ಕನ್ನಡದ ಜಾಯಮಾನಕ್ಕೆ ಒಗ್ಗುವ ಶಬ್ದವನ್ನ ಅಲ್ಲಿ ತಂದು ಸೇರಿಸುವ ಕೆಲಸವನ್ನ ಮಾಡಿದವರು ರಂಗನಾಥ್ ಶರ್ಮರು. ಉಳಿದ ಸಂಸ್ಕೃತ ವಿದ್ವಾಂಸರುಗಳು ಹೆಚ್ಚಾಗಿ ಏನ್ ಮಾಡ್ಕೊಂಡು ಹೋದ್ರು ಅಂದ್ರೆ ಅಷ್ಟ್ ಮಾಡೋದಕ್ ಬರೋದಿಲ್ಲ ಅಂತಂದಾಗ ಸಂಸ್ಕೃತ ಶಬ್ದವನ್ನ ಹಾಗೆ ಕನ್ನಡದಲ್ಲಿ ಇಟ್ಕೊಂಡು ಮುಂದೆ ಹೋಗ್ಬಿಟ್ರು. ಯಾಕೆಂದ್ರೆ ಭಾರತೀಯ ಭಾಷೆಗಳಲ್ಲಿ ಸಂಸ್ಕೃತ ಶಬ್ದ ಬಂದ್ರೆ ನಾವು ಅರ್ಥ ಮಾಡ್ಕೋತೀವಿ ಅನ್ನೋ ತರಹದಲ್ಲಿ. ಆದ್ರೆ ಅದ್ರದ್ದೇನಾಯ್ತು ಅಂದ್ರೆ ಕಾಲ ಕಳಿತಾ ನಮ್ಮ ಮುಂದಿನ ಜನರೇಷನ್ಗೆ ಆ ಶಬ್ದ ಅರ್ಥ ಆಗೋಲ್ಲ, ಅದು ಸಂಸ್ಕೃತ ಆಗೋಯ್ತು, ಅದು ಕನ್ನಡ ಆಗ್ಲಿಲ್ಲ ಅಂತ ಆಗುವಾಗ ಸಮಸ್ಯೆ ಬರುತ್ತೆ ಅಂತ. ಇಷ್ಟ ಕತೆ ಇದು ಯಾಕೆ ಹೇಳ್ತಾ ಇರೋದು ಅಂದ್ರೆ ಭಾವರಾಮಾಯಣದಲ್ಲಿ ನಾನು ಕಂಡ ಇನ್ನೊಂದು ಅಂಶ ಏನು ಅಂದ್ರೆ ಅಲ್ಲಿಯ ಶಬ್ದಗಳನ್ನ ಕನ್ನಡಕ್ಕೆ ತರುವಾಗ ಬಹಳ ಹೊಂದುವ ಶಬ್ದಗಳನ್ನ ಹುಡುಕಲಾಗಿದೆ ಅಂತ. ಬಹಳ ಅಂದ್ರೆ ಬಹಳ ಹತ್ತಿರಕ್ಕೆ ಬರುವ ಅಥವಾ ಅದೇ ಅರ್ಥವನ್ನ ಹೇಳುವ ಶಬ್ದವನ್ನೇ ಅಲ್ಲಿಗೆ ಬಳಸಲಾಗಿದೆ. ಹಾಗೆ ಬಳಸುವಾಗ ಕೆಲವೊಮ್ಮೆ ಈ ಶಬ್ದಕ್ಕೆ ಈ ಶಬ್ದ ಬಳಸಬೇಕಾಗಿತ್ತಲ್ವಾ ಅಂತ ಅನ್ನಿಸತ್ತೆ, ಆದ್ರೆ ಇಲ್ಲಿ ಬೇರೆ ಶಬ್ದ ಬಳಸಿದೆ. ಯಾಕೆಂದ್ರೆ ಅದು ಕುಶಲದ ತರಹ. ನಾನು ಕುಶಲತೆ ಬಗ್ಗೆ ಹೇಳಿದ್ನಲ್ಲ, ಕುಶಲ ಅಂತಿರೋದನ್ನ ನಿಪುಣ ಅಂತ ಅರ್ಥ ಬರೆದು ಬಿಟ್ರೆ ಕುಶಲವನ್ನ ಹೇಳಿಲ್ಲ ಅದು. ಆಗ ಇನ್ನೇನೋ ಒಂದು ಶಬ್ದ ಹೇಳಬೇಕಲ್ಲ, ಆ ಪ್ರಯತ್ನ ಕಾಣಿಸುತ್ತೆ ಇದರಲ್ಲಿ. ಇದು ಬಹಳ ಸೂಕ್ಷ್ಮವಾಗಿ ನಡೆದಿದೆ ಕೆಲಸಗಳು. ಸೂಕ್ಷ್ಮವಾಗಿ ಅಂದ್ರೆ ನನಗೆ ಗೊತ್ತಿಲ್ಲ, ಅವರಿಗದು ಸಹಜವಾಗಿ ಹರಿದು ಬರುತ್ತೋ, ಅವರು ಬುದ್ಧಿಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಯೋಚಿಸಿ ಶ್ರೀ ಸಂಸ್ಥಾನದವರು ಅದನ್ನ ಬರೀತಾರೋ ನನಗೆ ಗೊತ್ತಿಲ್ಲ, ಅವರು ಬರೆಯುವ ಇದು ಗೊತ್ತಿಲ್ಲ. ಆದ್ರೆ ಆ ಕೆಲಸ ಅಂತೂ ಕಾಣಿಸುತ್ತೆ ಇಲ್ಲಿ. ಅಂದ್ರೆ ಇದಕ್ಕೆ ಸೂಟಬಲ್ ಆದ ಯಾವ ಶಬ್ದವನ್ನ ಕನ್ನಡದಲ್ಲಿ ಹೇಳಬಹುದು ಅಂದ್ರೆ, ಇದಕ್ಕೆ ಸೂಟಬಲ್ ಅಂದ್ರೆ ಶಬ್ದವನ್ನ ಅನುವಾದಿಸ್ತಾ ಇಲ್ಲ ಅವರು, ಭಾವವನ್ನ ಹೇಳೋದಕ್ಕೆ ಹೊರಟಿದಾರಲ್ಲ. ಹೇಳಬೇಕಾಗಿರೋದು ಈ ಶಬ್ದ ಏನ್ ಹೇಳ್ತಾ ಇದೆ ಅಂತ ಅಲ್ಲ, ಇದರ ಭಾವ ಏನ್ ಹೇಳ್ತಾ ಇದೆ ಅನ್ನೋದು ಅಂತ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಈ ಮರಕ್ಕೆ ಪಾದಪ ಅಂತ ಹೆಸರು, ಸಂಸ್ಕೃತದಲ್ಲಿ ಒಂದು ಹೆಸರು ಪಾದಪ ಅಂತ. ಪಾದಪ ಅಂದ್ರೆ ಏನು ಅಂತ ಕೇಳಿದ್ರೆ ಮರ ಅಂತ ಹೇಳಿಬಿಡ್ತೀವಿ ನಾವು, ಮರ ಅಂತ ಹೇಳ್ತೀವಿ. ಪಾದಪ ಅಂದ್ರೆ ಮರ ಹೌದು, ಆದ್ರೆ ಮರಕ್ಕೆ ಯಾಕೆ ಪಾದಪ ಅಂತ ಹೇಳ್ತೀವಿ ಅಂತ ಬೇಕು. ಪದ್ಭ್ಯಾಂ ಪಾತಿ, ಪಾದ ಅಂದ್ರೆ ಕಾಲು, ಅದರಿಂದ ಆಹಾರವನ್ನ ಸ್ವೀಕರಿಸತ್ತೆ ಅಂತ ಅರ್ಥ ಆ ಶಬ್ದಕ್ಕೆ ಪಾದಪ ಅಂತ. ಬೇರಿನಿಂದ ಅದು ಸ್ವೀಕಾರ ಮಾಡೋದು, ಮರ ಆಹಾರ ಸ್ವೀಕಾರ ಮಾಡೋದು ಅದು ಬೇರಿನಿಂದ. ನೀರು ಕೊಡೋದು ರೆಂಬೆಗಲ್ಲ, ಒಣಗೋದು ರೆಂಬೆ, ಒಣಗೋದು ಎಲೆ, ನೀರು ಹಾಕೋದು ಬುಡಕ್ಕೆ. ಬೇರು ನೀರನ್ನು ಹೀರಿದ್ರೆ ಒಣಗಿದ ಗಿಡ, ಮನೆ ಬಾಗಿಲಲ್ಲಿರೋ ಗಿಡ ನೋಡಿ ಸುಮ್ಮನೆ ಬಿಡಿ, ನೀರು ಬುಡಕ್ಕೆ ಹಾಕಿ ಅರ್ಧ ಗಂಟೆಯಲ್ಲಿ ಒಣಗಿದ ಎಲೆ ಮತ್ತೆ ನಳನಳಿಸ್ತಾ ಇರುತ್ತೆ. ಅಂದ್ರೆ ಬೇರಿನಿಂದ ಸ್ವೀಕಾರ ಮಾಡ್ತದೆ ಎಲ್ಲವನ್ನು. ಪದ್ಭ್ಯಾಂ ಪಾತಿ ಅನ್ನುವ ಅರ್ಥದಲ್ಲಿ ಅದನ್ನ ಪಾದಪ ಅಂತ ಕರೆದಿದೆ. ಒಂದು ಕೃತಿಯಲ್ಲಿ ಒಂದು ಕಡೆಯಲ್ಲಿ ಪಾದಪ ಅಂತ ಬಳಸಿದ್ರೆ ಅವನು ಅಲ್ಲಿ ಬಳಸುವಾಗ, ಆ ಕವಿ ಅದನ್ನ ಬಳಸುವಾಗ ಸುಮ್ಮನೆ ಮರ ಅಂತ ಹೇಳೋ ಅಷ್ಟಕ್ಕೆ ಅದನ್ನ ಬಳಸಿದನ ಅಥವಾ ಅವನಿಗೆ ಈ ಅರ್ಥವನ್ನು ಹೇಳಬೇಕಾಗಿತ್ತ ಅಂತ. ಯಾರೋ ಒಬ್ಬನನ್ನ ಯಾವುದೋ ಒಂದನ್ನ ಮರಕ್ಕೆ ಅವನು ಉಪಮೆ ಕೊಟ್ಟ ಅಂತ ಅನ್ಕೊಳ್ಳೋಣ, ಇವನು ಮರದಂತೆ ಅಂತ ಹೇಳ್ದ ಅಂತ ಅನ್ಕೊಳ್ಳೋಣ. ಇವನು ಮರದಂತೆ ಅಂತ ಹೇಳಿದ್ರೆ
ಅವನು ಪಾದಪ ಅಂತ ಬಳಸಿದನ, ವೃಕ್ಷ ಅಂತ ಬಳಸಿದನ ಅನ್ನೋದರಲ್ಲಿ ಅವನ ಭಾವವನ್ನು ನೋಡೋದಕ್ಕಿದೆ. ಅವನು ವೃಕ್ಷ ಅಂತ ಬಳಸಿದ್ರೆ ಅವನು ಹೋಲಿಕೆ ಬೇರೆಗೆ ಏನೋ ಮಾಡ್ತಾ ಇದ್ದಾನೆ, ಮರದ ಇನ್ಯಾವುದೋ ಗುಣದ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ದಾನೆ. ಅವನು ಪಾದಪ ಅಂತ ಬಳಸಿದ್ರೆ ಅವನು ಹೋಲಿಕೆಯನ್ನ ಇನ್ಯಾವುದೋ ಅಂಶದೊಂದಿಗೆ ಹೋಲಿಕೆ ಮಾಡ್ತಾ ಇದ್ದಾನೆ, ಅವನಿಗೆ ಬೇರೆ ಏನೋ ಹೇಳಬೇಕಾಗಿದೆ ಅಲ್ಲಿ ಅಂತ. ಹಾಗಾಗಿ ಪಾದಪವನ್ನ ಕನ್ನಡದಲ್ಲಿ ಹೇಳುವಾಗ ಮರ ಅಂತ ಬಳಸಿದ್ರೆ ತಪ್ಪಲ್ಲ, ಆದರೆ ಏನ್ ಹೇಳಬೇಕು ಅದನ್ನ ಹೇಳಿದಂತೆ ಆಯ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಗ ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಪಾದಪ ಅನ್ನೋದನ್ನ ಹೇಳುವ ಶಬ್ದವೊಂದನ್ನ ತರಬೇಕಾಗತ್ತೆ ಅಲ್ಲಿಗೆ, ಆ ಅರ್ಥವನ್ನ ಧ್ವನಿಸುವ ಯಾವುದೋ ಒಂದನ್ನ ತರಬೇಕಾಗತ್ತೆ. ಇದು ಹಳೆಯ ಕೃತಿಗಳನ್ನ ಹೊಸದಾಗಿ ಹೇಳುವಾಗ ಅಥವಾ ಅನುವಾದಿಸುವಾಗ ಇರುವಾಗ ಬಹಳ ದೊಡ್ಡ ಸವಾಲು. ದೌರ್ಭಾಗ್ಯ ಏನು ಅಂದ್ರೆ ಹೆಚ್ಚಿನ ಜನ ಈ ಸವಾಲಿಗೆ ಒಡ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಸವಾಲಿದೆ ಅಂತ, ಅವ್ರು ಬರೆದು ಹೋಗ್ತಿರ್ತಾರೆ ಅಷ್ಟೇನೆ. ಆದ್ರೆ ಭಾವರಾಮಾಯಣ ಇದನ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿರೋದನ್ನ ನಾನು ಗಮನಿಸಿದ್ದೀನಿ. ಇದನ್ನ ಹೇಳುವಾಗ ಅಲ್ಲಿರುವ ಆ ಶಬ್ದಕ್ಕೆ ಆ ಶಬ್ದ ಏನು ಅಂತಲೂ ಹೇಳೋದಿಲ್ಲ, ಮೂಲದಲ್ಲಿ ಈ ಶಬ್ದ ಇತ್ತು ಅಂತಲೂ ಹೇಳೋದಿಲ್ಲ. ಆದ್ರೆ ಇಲ್ಲಿ ಒಂದು ಶಬ್ದ ಬಂದು ಕೂತಿರತ್ತೆ, ಅದಕ್ಕೆ ಒಂದು ವಾಕ್ಯ ಬಂದು ಕೂತಿರತ್ತೆ. ಕೆಲವು ಸಲ ಅದು ವಿಸ್ತಾರವಾಗಿ ಬರೀತಾರೆ ಅವರು. ಭಾವರಾಮಾಯಣದಲ್ಲಿ ವಿಸ್ತಾರವಾಗಿ ಬರೀತಾರಲ್ಲ, ವಿಸ್ತಾರವಾಗಿ ಬರೆಯುವಾಗ ಅಲ್ಲಿ ಒಂದು ವಾಕ್ಯ ಬಂದಿರತ್ತೆ, ಎರಡು ವಾಕ್ಯ ಬಂದಿರತ್ತೆ, ಮೂರು ವಾಕ್ಯ ಬಂದಿರತ್ತೆ. ನಾನು ಕೆಲವು ಕಡೆ ನೋಡಿದ್ದೇನೆ ರಾಮಾಯಣದಲ್ಲಿರುವ ಒಂದೇ ಶಬ್ದಕ್ಕೆ ಒಂದು ಪ್ಯಾರ ಬಂದಿರೋದಿದೆ. ಭಾವರಾಮಾಯಣದಲ್ಲಿ ಒಂದು ಪ್ಯಾರದಲ್ಲಿ ವಿಸ್ತಾರ ಮಾಡಿದ್ದಾರೆ ಅವರು. ಇದೇನು ಇಷ್ಟು ವಿಸ್ತಾರ ಆಯ್ತಲ್ಲ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗತ್ತೆ ಅದೊಂದು ಶಬ್ದಕ್ಕೆ ಅರ್ಥ ಹೇಳೋದಕ್ಕೆ ಈ ಪ್ರಯತ್ನ ನಡೆದಿದೆ ಅಂತ. ಯಾಕೆಂದ್ರೆ ಅದನ್ನ ಇನ್ನೊಂದು ಶಬ್ದದಲ್ಲಿ ಹೇಳೋದಕ್ಕಾಗೋದಿಲ್ಲ. ಆ ಶಬ್ದಕ್ಕೆ ಈ ಅರ್ಥ ಅಂತ ಬರೆದ್ರೆ ಈ ಶಬ್ದಕ್ಕೆ ಈ ಅರ್ಥ, ನಾನು ಪಾದಪ ಅಂತ ಹೇಳನಲ್ಲ ಹಾಗೆ ಬರೆದು ಅಲ್ಲೇ ಬರೆದ್ರೆ ಅದೊಂದು ಸ್ವತಂತ್ರ ಕೃತಿ ಅಂತ ಅನ್ಸ್ಕೊಳ್ಳೋದಿಲ್ಲ, ಕಾವ್ಯ ಅಂತ ಅನ್ಸ್ಕೊಳ್ಳೋದಿಲ್ಲ. ಅದು ವ್ಯಾಖ್ಯಾನ ಆಗಿಬಿಡ್ತು, ಕೇವಲ ವ್ಯಾಖ್ಯಾನ ಆಗಿಬಿಡ್ತು. ಆದ್ರೆ ಈ ಕೃತಿ ಅವ್ರು ಹಾಗೆ ವ್ಯಾಖ್ಯಾನಿಸ್ತಾ ಇಲ್ಲ. ಒಂದ್ ಶಬ್ದ ಬರ್ಕೊಂಡು ಪಾದಪ ಪಾದಪ ಅಂದ್ರೆ ಈ ಅರ್ಥ, ಅದಕ್ಕೆ ಈ ಅರ್ಥ ಇದೆ, ಈ ಅರ್ಥ ಇದೆ ಅಂತ ಬರೆದ್ರೆ ವ್ಯಾಖ್ಯಾನ ಆಯ್ತದು. ಹಾಗಲ್ಲ, ಅವರು ಸ್ವತಂತ್ರವಾಗಿ ಕತೆ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋಗುವಾಗ ಓದುವವನಿಗೆ ಈ ಶಬ್ದ, ವ್ಯಾಕರಣ, ಇನ್ನೊಂದು ಇವುಗಳೆಲ್ಲ ಏನು ಬರಬಾರ್ದು, ಹಾಗೆ ಓದಿಸ್ಕೊಂಡು ಹೋಗ್ಬೇಕು ಅಂತ ಆಗುವಾಗ ಒಂದು ಶಬ್ದವನ್ನ ಹೇಳೋದಕ್ಕೆ ಒಂದು ವಾಕ್ಯ, ಎರಡು ವಾಕ್ಯ, ನಾಲ್ಕು ವಾಕ್ಯ, ಒಂದು ಪ್ಯಾರ ಕೂಡ ಬಂದಿರೋದಿದೆ. ಹಾಗಂತ ಎಲ್ಲ ಶಬ್ದಕ್ಕೂ ಈ ವ್ಯಾಖ್ಯಾನ ಇಲ್ಲ, ಇಷ್ಟು ಉದ್ದ ಇಲ್ಲ. ಅದು ಒಂದಕ್ಕೆ ಮಾತ್ರ ಯಾಕೆ ಬರುತ್ತೆ ಅಂದ್ರೆ ವಾಲ್ಮೀಕಿಗಳ ಭಾವ ಆ ಶಬ್ದದಲ್ಲಿದೆ ಅನ್ನೋ ಕಾರಣಕ್ಕೆ. ಅಂದ್ರೆ ಇಲ್ಲಿ ಹೇಳುವಾಗ ವಾಲ್ಮೀಕಿಗಳು ಈ ಶಬ್ದದಿಂದ ಇನ್ನೆಷ್ಟನ್ನೋ ಹೇಳ್ತಾ ಇದ್ದಾರೆ, ಗರ್ಭೀಕರಿಸಿಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಒಳಗೊಂಡು ಹೇಳ್ತಾ ಇದ್ದಾರೆ. ಗರ್ಭೀಕರಿಸೋದು ಅಂದ್ರೆ ಒಳಗಡೆ ಗರ್ಭದಲ್ಲೊಂದು ಮಗು ಇದೆ, ಗರ್ಭದಲ್ಲೊಂದು ಮಗು ಇದೆ. ತಾಯಿ ಮಗುವನ್ನ ಹೊತ್ತು ಹೋಗ್ತಾ ಇದ್ದಾಳೆ, ಕಾಣಿಸ್ತಾ ಇಲ್ಲ. ಒಳಗಿರುವ ಗರ್ಭ ಹೊರಗಡೆ ಕಾಣಿಸ್ತಾ ಇಲ್ಲ. ಖ್ಯಾತ ಪ್ರಸೂತಿ ತಜ್ಞರು ಕೂತಿದ್ದಾರೆ ಇಲ್ಲಿ. ಗರ್ಭ ಕಾಣಿಸ್ತಾ ಇಲ್ಲ, ಆದ್ರೆ ಅವಳೊಳಗೆ ಗರ್ಭ ಇದೆ, ಅಲ್ಲೊಂದು ಜೀವ ಇದೆ, ಅಲ್ಲಿ ಇನ್ನೊಂದು ಪ್ರಪಂಚ ಇದೆ, ಇನ್ನೊಂದು ಜಗತ್ತಿದೆ. ಒಬ್ಬಳಲ್ಲಿ ಹಾಗೊಂದು ಇನ್ನೊಂದಿದೆಯಲ್ಲ, ಹಾಗೆ ಒಂದು ಶಬ್ದ ಅದೇನನ್ನೋ ಹೊತ್ತಿದೆ, ಗರ್ಭೀಕರಿಸಿದೆ. ಅದು ಅದನ್ನ ಹೇಳ್ಬೇಕಲ್ಲ. ಅದನ್ನ ಹೇಳುವಾಗ ಗರ್ಭ ಸೀಳಿ ಮಗು ಅಂತ ಹೇಳೋದಕ್ಕಾಗೋದಿಲ್ಲ, ಮಗು ಸತ್ತೋಗುತ್ತೆ. ಒಳಗೆ ಮಗು ಇದೆ ಅಂತ ಹೇಳಬೇಕು, ಗೊತ್ತು ಮಾಡಬೇಕು, ಗೊತ್ತು ಮಾಡಿಕೊಳ್ಳಬೇಕು. ಆದ್ರೆ ಅದು ಡ್ಯಾಮೇಜ್ ಆಗ್ಬಾರದು. ಈಗ ಮಗುವಿನ ನಮಗೆ ತೋರಿಸೋದಿಲ್ಲ ಒಳಗೆ ಏನಿದೆ ಹೇಗಿದೆ ಅಂತ, ಡಾಕ್ಟರ್ ನೋಡ್ತಾರೆ ಅದನ್ನ. ಆದ್ರೆ ಏನಾರು ಅಂಗವೈಕಲ್ಯ ಇದೆಯೋ, ಇನ್ನೊಂದಿದೆಯೋ, ಮತ್ತೊಂದಿದೆಯೋ ಅನ್ನೋದನ್ನ ಅವ್ರು ನೋಡ್ತಾರೆ. ನೋಡ್ಬೇಕು. ಅದನ್ನ ನೋಡೋದಕ್ಕೆ ಏನು ಕ್ರಮ ಇದೆ ಅಂತ ಅಂದ್ರೆ ಸೀಳಿ ನೋಡೋದಕ್ಕಾಗೋದಿಲ್ಲ, ಆಮೇಲೆ ಮಗು ಉಳಿಯೋದಿಲ್ಲ ಅಂತ, ಅದಕ್ಕೊಂದು ನೋಡುವ ಕ್ರಮ ಬೇಕಲ್ಲ ಅಂತ. ಹಾಗೆ ಸಾಹಿತ್ಯದಲ್ಲಿ ಏನು ಅನಿವಾರ್ಯ ಅಂತ ಅಂದ್ರೆ ಒಂದು ಪದ ಎಷ್ಟೋ ಅಂಶಗಳನ್ನ ಗರ್ಭೀಕರಿಸಿಕೊಂಡ್ರೆ ಅದನ್ನ ಗೊತ್ತಾಗದಂತೆ ತೋರಿಸಿಕೊಡುವ ಒಂದು ಪ್ರಯತ್ನ ಬೇಕಾಗುತ್ತೆ. ಅದು ಒಂದು ಮೂಲ ಕೃತಿಯನ್ನಿಟ್ಟುಕೊಂಡು ಇನ್ನೊಂದು ಕೃತಿಯನ್ನ ರಚಿಸುವವರಿಗೆ ತುಂಬಾ ಚೆನ್ನಾಗಿ ಈ ಟ್ರಿಕ್ ಗೊತ್ತಿರಬೇಕು, ಅಥವಾ ಈ ತಜ್ಞತೆ ಗೊತ್ತಿರಬೇಕು, ಅಥವಾ ಈ ಕೌಶಲ ಇರಬೇಕು ಅವರಿಗೆ. ಭಾವರಾಮಾಯಣದಲ್ಲಿ ಈ ಅಂಶ ಬಹಳ ಕಡೆಯಲ್ಲಿ ಕಾಣಿಸುತ್ತೆ. ವಾಲ್ಮೀಕಿಯ ಭಾವ ಇದು ಅನ್ನೋದನ್ನ ಅವರು ಬಹಳ ಎತ್ತಿ ಆಡ್ತಾರೆ. ಇನ್ನೊಂದು ಭಾವರಾಮಾಯಣ ಮಾಡುವ ಇನ್ನೊಂದು ಕೆಲಸ ಅಂದ್ರೆ ಅವತ್ತಿನ ಜೀವನ ಶೈಲಿ ಅಂತ ಇದೆಯಲ್ಲ, ಜೀವನ ವಿಧಾನ, ಸಂಸ್ಕೃತಿ, ಕಲ್ಚರ್ ಅಂತ ಕರಿತೀವಲ್ಲ, ಅದೇನು ಅನ್ನೋದನ್ನ ಭಾವರಾಮಾಯಣ ಬಹಳ ಚೆನ್ನಾಗಿ ಹೇಳ್ತಾ ಹೋಗುತ್ತೆ. ಆ ಅಂಶವನ್ನ ಮಾತ್ರ
ಶ್ರೀ ಸಂಸ್ಥಾನದವರು ಅಲ್ಲಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಪ್ರಜ್ಞಾಪೂರ್ವಕವಾಗಿ ಮಾಡ್ತಾರೆ ಅವರು. ಯಾಕೆ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾರೆ ಅಂದ್ರೆ, ಅವತ್ತಿನ ಬದುಕು ಹೀಗಿತ್ತು ಹಾಗಿತ್ತು ಅನ್ನುವ ಒಂದಿಷ್ಟು ಪರಿಕಲ್ಪನೆಗಳು ನಮ್ಮಲ್ಲಿ ಹುಟ್ಟುಕೊಂಡ್ಬಿಟ್ಟಿವೆ. ಆ ಪರಿಕಲ್ಪನೆಗಳು ಸುಳ್ಳು, ಅದು ಹಾಗಿಲ್ಲ. ಹಾಗಲ್ಲ ಅವ್ರು ಬದುಕ್ತಾ ಇದ್ದಿದ್ದು, ಹಾಗಲ್ಲ ಅವ್ರು ಯೋಚಿಸ್ತಾ ಇದ್ದಿದ್ದು. ಆದ್ರೆ ನಾವಿವತ್ತು ಅದನ್ನ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತ. ಅಂತಹ ಅಂಶಗಳನ್ನ ಅವರು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಒಂದು ಉದಾಹರಣೆ, ಅಯೋಧ್ಯೆ ಹೇಗಿತ್ತು ಅಂತ ವಾಲ್ಮೀಕಿಗಳು ವರ್ಣಿಸ್ತಾ ಹೋಗುವಾಗ ಒಂದು ಪಾದದಲ್ಲಿ ನಾರಿ ನಾಟಕ ಸಂಘೈಶ್ಚ ಅಂತ ಒಂದು ಹೇಳ್ತಾರೆ. ಅಯೋಧ್ಯೆಯಲ್ಲಿ ಮಹಿಳೆಯರ ನಾಟಕ ಸಂಘಗಳಿದ್ದವು ಅಂತ ಇಷ್ಟು ಮಾತು ಬರುತ್ತೆ ಅಲ್ಲಿ. ಇದನ್ನ ಅನುವಾದಿಸುವಾಗ ಹೇಳುವಾಗ ನಾವೇನು ಹೇಳ್ಬಹುದು, ಅಯೋಧ್ಯೆಯಲ್ಲಿ ಮಹಿಳೆಯರ ನಾಟಕ ಸಂಘಗಳಿದ್ದವು, ಇಷ್ಟೇ. ಅದಕ್ಕೆ ಇನ್ನೇನು ಹೇಳೋಕ್ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಹೇಳುವಾಗ ಅದಕ್ಕೊಂದು ವಿಸ್ತಾರ ಕೊಡ್ತಾರೆ ಅವರು. ಏನಂತ ವಿಸ್ತಾರ ಅಂತ ಅಂದ್ರೆ, ಅಯೋಧ್ಯೆಯಲ್ಲಿ ಮಹಿಳೆಯರೇ ನಡೆಸುವ ಸಂಸ್ಥೆಗಳಿದ್ವು ಅಂತಾಯ್ತು. ನಾರಿ ನಾಟಕ ಸಂಘ ಅಂತ ಹೇಳ್ತಾ ಇರೋದ್ರಿಂದ ಮಹಿಳೆಯರೇ ತುಂಬಿರುವ ಒಂದು ಸಂಸ್ಥೆ ಇದೆ ಅಂತಾಯ್ತು. ಆ ಸಂಸ್ಥೆ ಕಲಾ ಸಂಸ್ಥೆ ಅಂತ ಆಯ್ತು. ಕಲಾ ಸಂಸ್ಥೆಯಲ್ಲೂ ಯಾವುದು, ಪ್ರದರ್ಶನ ಕಲೆಯ ಸಂಸ್ಥೆ ಅಂತ ಆಯ್ತು. ಅಂದ್ರೆ ಅವರು ವೇದಿಕೆಗೆ ಹೋಗ್ತಾರೆ ಅಂತ ಆಯ್ತು, ಅವರವರನ್ನು ತೋರಿಸಿಕೊಳ್ತಾರೆ ಅಂತ ಆಯ್ತು, ಕಾಣಿಸಿಕೊಳ್ತಾರೆ ಅಂತ ಆಯ್ತು. ನಾರಿ ನಾಟಕ ಸಂಘ ಅಂತ ಹೇಳಿರೋದ್ರಿಂದ ಅಲ್ಲಿ ಗಂಡಸರು ಇರ್ಲಿಲ್ಲ ಅಂತ ಆಯ್ತು. ಗಂಡಸರು ಯಾಕೆ ಇರ್ಲಿಲ್ಲ ನಾರಿ ನಾಟಕ ಸಂಘದಲ್ಲಿ ಅಂತ ಅಂದ್ರೆ, ಎರಡು ಅಂಶಗಳದರಲ್ಲಿ. ಒಂದು, ಮಹಿಳೆಯರನ್ನ ಕಟ್ಟಿ ಹಾಕಿರ್ಲಿಲ್ಲ, ಮಹಿಳೆಯರನ್ನ ಅಡಿಗೆ ಮನೆಗೆ ಸೀಮಿತವಾಗಿ ಇಟ್ಟಿರ್ಲಿಲ್ಲ ಅನ್ನೋ ಅಂಶವನ್ನ ಶ್ರೀ ಸಂಸ್ಥಾನದವರು ಅದ್ರಲ್ಲಿ ತೋರಿಸ್ತಾರೆ. ಹಾಗಿರ್ಲಿಲ್ಲ ಇಲ್ಲಿ ನೋಡಿ ಅಂತ. ಹಾಗಿದೆ ಅಂತ ಅಂದ್ಕೊಂಡಿದೀವಲ್ಲ, ಹಾಗಿರ್ಲಿಲ್ಲ ನೋಡಿ ಅಂತ. ಅಯೋಧ್ಯೆಯ ಕಾಲದ ಕಥೆಯಲ್ಲಿ ಹೇಳ್ತಾ ಇರೋದೀಗ 100 ವರ್ಷದ ಹಿಂದೆ, 200 ವರ್ಷದ ಹಿಂದಲ್ಲ. ಅಂದ್ರೆ ಮಹಿಳಾ ಸ್ವಾತಂತ್ರ್ಯ ಇರ್ಲಿಲ್ಲ, ಮಹಿಳೆಯರ ಮೇಲೆ ಶೋಷಣೆ ಇತ್ತು, ಒಳಗೆ ಕಟ್ಟಿ ಹಾಕಿದ್ರಿ ಮನೆ ಒಳಗೆ ಅಂತಂದ್ರೆ, ಇಲ್ಲ, ರಾಮಾಯಣ ಹಾಗಲ್ಲ ಹೇಳ್ತಾ ಇರೋದು ಅನ್ನುವ ಅಂಶವನ್ನ ಇದರಿಂದ ತೆಗೆದು ತೋರಿಸ್ತಾರೆ. ಅದರ ಜೊತೆಗೆ ಅವರು ಇನ್ನೂ ಒಂದು ಅಂಶವನ್ನ ಹೇಳ್ತಾರೆ. ನಾರಿ ನಾಟಕ ಸಂಘ ಅಂತ ಹೇಳಿರೋದ್ರಿಂದ ಅಲ್ಲಿ ಗಂಡಸರ ಪ್ರವೇಶ ಇರಲಿಲ್ಲ ಅಂತಾಯ್ತು. ಗಂಡಸರ ಪ್ರವೇಶ ಇದ್ದಾಗ ಆಗುವ ಸಮಸ್ಯೆಗಳೇನು ಅನ್ನೋದನ್ನ ಜಗತ್ತಲ್ಲಿ ನೋಡ್ತಾ ಇದೀವಿ ನಾವೀಗ. ಇರ್ಬೇಕು ಅಂತ ಈಗ ಆಗಿದೆ, ಇರಬಾರದು ಅಂದ್ರೆ ಓಡಿಸ್ಕೊಂಡ್ ಬರ್ತಾರೆ ನಮ್ಮನ್ನ. ಪುರುಷರು ಮಹಿಳೆಯರು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ. ಆದ್ರೆ ಒಟ್ಟಿಗೆ ಕೆಲಸ ಮಾಡುವಾಗ ಕೆಲವು ತೊಡಕುಗಳಿವೆ ಅನ್ನೋದು ಬೆಳಗಾದ್ರೆ, ಮಧ್ಯಾಹ್ನ ಆದ್ರೆ, ಸಂಜೆ ಆದ್ರೆ ಗೊತ್ತಾಗ್ತಾ ಇದೆ. ಆ ತೊಡಕುಗಳೇನು, ಏನು ಕಷ್ಟ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನ ಅವರು ವ್ಯಾಖ್ಯಾನಿಸುವಾಗ ಅಂದಿನ ಜನಜೀವನ, ಅಂದಿನ ಇವರು ಹೇಗೆ ಬದುಕನ್ನ ರೂಪಿಸಿದ್ರು ಅಂತ ಅಂದ್ರೆ, ಸ್ತ್ರೀಯರಿಗೆ ಪುರುಷರಿಂದ ಇಂತಹ ಯಾವ ತೊಡಕು ಆಗದಂತೆ ಅವರು ಇಂತಹ ಕೆಲಸಗಳನ್ನ ಮಾಡೋದಕ್ಕೆ ಬೇಕಾಗುವಂತೆ ಒಂದು ಯೋಜನೆ ಇತ್ತು ಅವರಲ್ಲಿ ಅನ್ನೋದು ನಾರಿ ನಾಟಕ ಸಂಘ ಅಂತ ವಾಲ್ಮೀಕಿಗಳು ಹೇಳುವುದರ ಮೂಲಕ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಈ ಎರಡು ಅಂಶ ಅಂತ. ಹಾಗಂತ ಈಗ ನಾನು ಇದನ್ನ ಹೀಗೆ ಅಂತ ಇಲ್ಲಿಗೆ ಸಮನ್ವಯ ಮಾಡಿ ಹೇಳದಲ್ಲ, ಹೀಗೆ ಹೇಳೋದಿಲ್ಲ ಭಾವರಾಮಾಯಣ ನಿಮ್ಗೆ. ಈಗ ಇನ್ನೊಮ್ಮೆ ಇದನ್ನ ಮೊದಲೇ ಓದೋರು ತೆಗೆದು ಓದಿ ನಿಮಗ್ ಕಾಣಿಸುತ್ತೆ. ಅದನ್ನ ಹಾಗೆ ಗೊತ್ತಾಗುವಂತೆ, ಗೊತ್ತಾಗದಂತೆ ಇಂತಹ ಎಷ್ಟೋ ಅಂಶಗಳನ್ನ ಪ್ರಜ್ಞಾಪೂರ್ವಕವಾಗಿಯೂ ಭಾವರಾಮಾಯಣದಲ್ಲಿ ಅವರು ಮಾಡ್ತಾ ಹೋಗ್ತಾರೆ. ಇಂತಹ ಹಲವು ಅಂಶಗಳಿವೆ. ನಾವು ಸ್ವೀಕರಿಸಿದ, ಅಂದುಕೊಂಡ ಅವತ್ತಿನ ಬದುಕು, ಯೋಚನೆ, ಸಿದ್ಧಾಂತ ಇವುಗಳೆಲ್ಲ ಹಾಗಿಲ್ಲಿ ಇರ್ಲಿಲ್ಲ. ಅವರ ಒಲವು ನಿಲುವುಗಳು ಬೇರೆ ತರಹದಲ್ಲಿತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ರಾಮ 11,000 ವರ್ಷ ಕಳೆದಿತ್ತಂತೆ, ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ನಂತೆ. ಅಲ್ಲಿಂದ ಆಮೇಲೆ ಆಮಂತ್ರಣ ಬಂತು, ಅಲ್ಲಿಂದ ಸೂಚನೆ ಬಂತು, ಮೇಲ್ ಬರೋದಿದೆಯಾ, ಏನ್ ಕತೆ ಅಂತ ಬಂತು ಅಂತ. ಬೇರೆಯವರಾಗಿದ್ರೆ ಎತ್ಕೊಂಡು ಹೋಗ್ಬಿಡ್ತಿದ್ರು, ನಿನ್ ಕಾಲ ಮುಗೀತು ಅಂತ ಬೇರೆ ಜೀವಿಗಳದ್ದು ಎತ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವನನ್ನ ಏನು ಮಾಡೋವಾಗಿಲ್ಲ ಮೇಲ್ನವ್ರು. ಯಾಕೆ ಅಂದ್ರೆ ಈ ಚೌಕಟ್ಟನ್ನ ನಿರೂಪಿಸಿದವನು, ಹೀಗಿರ್ಬೇಕು, ಒಬ್ಬ ಜೀವಿ ಇಷ್ಟು ಕಾಲ ಬದುಕ್ಬೇಕು, ಹೀಗ್ ಬದುಕ್ಬೇಕು ಅಂತ ಸಂವಿಧಾನ ಮಾಡಿದವನು ಯಾರು ಅಂದ್ರೆ ಇವನೇ. ಹಾಗಾಗಿ ಯಾರ ನಿಯಮ ಮಾಡಿರ್ತಾನೋ ಅವನನ್ನ ಅವರು ಅತಿಕ್ರಮಿಸೋದಕ್ಕಾಗೋದಿಲ್ಲ. ಅವನ ಹತ್ರನೇ ಕೇಳ್ಬೇಕು ಏನ್ ಮಾಡೋದು ಅಂತ. ಆದ್ರೆ ಅವನ್ ಹೆಂಗಿರ್ಬೇಕು ಅಂದ್ರೆ, ತಾನು ಮಾಡಿಕೊಟ್ಟ ಚೌಕಟ್ಟನ್ನ ಮುರಿಬಾರ್ದು. ನಿಮಗ್ 1 ಗಂಟೆ ಪ್ರವಚನ ಅಂತ ಹೇಳಿದ್ ನಾನೇ ಆಗಿರೋದ್ರಿಂದ ನಾನು ಮುರಿಬಾರ್ದು. 2 ಭಾಗಗಳು ಭಾವರಾಮಾಯಣದಲ್ಲಿ ಪ್ರಮುಖವಾಗಿ ಕಾಣ್ತಾ ಇವೆ. ಈಗ 12 ಸಂಚಿಕೆ ಬಂದಿದೆ. 10ನೆಯ ಸಂಚಿಕೆಯ ಅರ್ಧದವರೆಗೆ ರಾಮಾವತಾರದವರೆಗಿನ ಘಟ್ಟ ಬಂದಿದೆ. ನೀವು ಓದ್ಕೊಂಡು ಹೋಗುವಾಗ, ಧರ್ಮ ಭಾರತಿಯಲ್ಲಿ ಯಾರು ಓದ್ಕೊಂಡು ಹೋದ್ರೋ ನಿಮ್ಗೆ ಇದೆಲ್ಲ ಗೊತ್ತಾಗಿಲ್ಲ.
10ನೇ ಸಂಚಿಕೆ ಅರ್ಧ ಭಾಗ ಬರುವವರೆಗೆ ರಾಮಾವತಾರದ ಘಟ್ಟ ಬಂದಿದೆ. ಅದಾದ ಮೇಲೆ ಜಗನ್ನಾಯಕನ ಜಾತಕ ಅಂತ, ರಾಮನ ಜಾತಕ ಹೇಗಿತ್ತು ಅಂತ ಹೇಳ್ತಾ ಹೋಗುತ್ತೆ. ಆ ಇದರಲ್ಲಿ 2 ಭಾಗದಲ್ಲಿ ಮೊದಲನೇ ಭಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ರಾಮಾವತರಣ ಬರುವವರೆಗೆ ಒಂದು ಬೇರೆ ಬೇರೆ ವಿಭಾಗ ಮಾಡ್ಕೊಂಡು ಬರಿತಾ ಇದ್ದಾರೆ. ಅದು ನಿಮ್ ಗಮನಕ್ಕೆ ಬಂದಿರೋದಿಲ್ಲ ಅಲ್ಲಿ ಓದುವಾಗ. ಮೊದಲು ದಶರಥ ರಾಜ್ಯ ಅಂತ ಬಂತು, ಆಮೇಲೆ ದೊರೆಯಬೇಕಿಂಥವನು ಅಂತ ಒಂದು ಅಧ್ಯಾಯ ಬಂತು, ಆಮೇಲೆ ಯಾಗ ಪ್ರೇರಣೆ ಅಂತ ಬಂತು, ಆಮೇಲೆ ಮುಗ್ಧ ಮುನಿ ಚರಿತ ಅಂತ ಬಂತು, ಆಮೇಲೆ ಅಶ್ವಮೇಧ ಅಂತ ಬಂತು, ಆಮೇಲೆ ಪುತ್ರಕಾಮೇಷ್ಟಿ ಅಂತ ಬಂತು, ಆಮೇಲೆ ಅವತರಣ ಅಂತ ಬಂತು, ರಾಮಾವತರಣ ಅಂತ ಬಂತು, ಅವತರಣ ಅಂತ ಬಂತು, ರಾಮ ಅಲ್ಲ ಅವತರಣ ಅಂತ ಬಂತು. 7 ಭಾಗಗಳು ಬಂದು ಮುಗಿಯುವಾಗ ಅಲ್ಲಿ ಅವತಾರದ ಘಟ್ಟ ಮುಗಿದಿದೆ, ರಾಮ ಅವತರಿಸಿದ ಭಾಗ ಬಂದು ಮುಗಿದಿದೆ. ಇದನ್ನ ಬರೆದುಕೊಂಡು ಹೋಗುವಾಗ ಈ 7ರ ಸಂಖ್ಯೆ, ಇದು 7 ಅಧ್ಯಾಯದಲ್ಲಿ ರಾಮನ ಅವತಾರ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿಲ್ಲ, ಇದು ಸ್ಪಷ್ಟವಾಗಿದೆ. ಮಾಡ್ಕೊಂಡು ಹೋಗಿದ್ದಾರೆ ಅವರು. ಫಸ್ಟ್ ಬರಿತಾ ಹೋದ್ರು ಅಯೋಧ್ಯೆ ಹೇಗಿತ್ತು, ದಶರಥನ ರಾಜ್ಯ ಹೇಗಿತ್ತು ಅಂತ ದಶರಥನ ರಾಜ್ಯದ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ದಶರಥ ಹೇಗಿದ್ದ ಅಂತ ಬರುತ್ತೆ, ಅದನ್ನ ದೊರೆಯಬೇಕಿಂತವನು ಅಂತ ತಗೊಂಡ್ರು. ಅದು ಬಹಳ ಉದ್ದೇಶಪೂರ್ವಕವಾಗಿ ತಗೊಂಡಿದ್ದಾರೆ ಅದನ್ನ. ಯಾಕೆಂದ್ರೆ ಆಳುವವ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ, ಇವತ್ತಿನ ದೊಡ್ಡ ಸಮಸ್ಯೆ ಅದು. ಮತ್ತೆ ಇಡೀ ರಾಮಾಯಣ ಎಲ್ಲೋ ಒಂದು ಕಡೆಯಲ್ಲಿ ಆಳುವವರು ಹೇಗಿರ್ಬೇಕು ಅಂತ ಹೇಳ್ಕೊಂಡು ಹೋಗಿದ್ದು. ರಾವಣನಂತವನು ಇರಬಾರದು, ರಾಮನಂತವನು ಇರಬೇಕು, ರಾಜಾರಾಮನಂತವನು ಬೇಕು, ರಾಮರಾಜ್ಯ ಆಗ್ಬೇಕು ಅಂತ ಹೇಳೋದ್ರಿಂದ ರಾಮಾಯಣದ ಪ್ರಮುಖ ಆಶಯಗಳಲ್ಲಿ ರಾಜ ಹೇಗಿರ್ಬೇಕು ಅಂತ ಹೇಳೋದು ಮುಖ್ಯ ಆಗಿರೋದ್ರಿಂದ ಅವರು 2ನೇದನ್ನ ದೊರೆಯಬೇಕಿಂಥವನು ಅಂತ ದಶರಥ ಹೇಗಿದ್ದ ಅನ್ನೋದ್ರ ಮೇಲೆ ಕಟ್ತಾರೆ. ಮುಂದಿನದ್ದು ಅವನಿಗೆ ಸಂತಾನ ಇರೋದಿಲ್ಲ, ಯಾಗ ಮಾಡಬೇಕು ಅಂತ ಒಂದು ಪ್ರೇರಣೆ ಸಿಗತ್ತೆ, ಆಮೇಲೆ ಅಶ್ವಮೇಧ ಆಗತ್ತೆ. ಅದಕ್ಕಿಂತ ಮೊದಲು ಋಷ್ಯಶೃಂಗರ ಬರ್ತಾರೆ, ಮುಗ್ಧ ಮುನಿ ಚರಿತ, ಆಮೇಲೆ ಅಶ್ವಮೇಧ, ಆಮೇಲೆ ಪುತ್ರಕಾಮೇಷ್ಟಿ, ಆಮೇಲೆ ರಾಮಜನನ ಅಂತ. ಹೀಗೆ ಅವರು ಮಾಡಿಕೊಂಡು ಹೋಗುವಾಗ ಆ ಘಟ್ಟ ಅದೆಷ್ಟು ವಿಸ್ತಾರವಾಗಿದೆ, ತಾವು ಎಷ್ಟು ವಿಸ್ತಾರವಾಗಿ ಹೇಳ್ತೀವಿ ಅನ್ನೋ ಆಧಾರದ ಮೇಲೆ ಈಗ ಮಾಡಿಕೊಂಡು ಬಂದಿದ್ದಾರೆ. ಈಗಲೂ ಶ್ರೀ ಸಂಸ್ಥಾನದವರು ಗಮನಿಸಿಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅದು 7ಕ್ಕೆ ಮುಕ್ತಾಯ ಆಗಿದೆ ರಾಮಾವತಾರ. ಅದು ಅವನ ಸಂಖ್ಯೆ, ಸಪ್ತ ಅನ್ನೋದು ಅವನ ಸಂಖ್ಯೆ, ಅಲ್ಲಿಗೆ ಮುಕ್ತಾಯ ಆಗಿದೆ. ಅದು ತನ್ನಷ್ಟಕ್ಕೆ ಆಗಿದೆ. ಇದಿಷ್ಟು ಸೇರಿ ಒಂದು ಭಾವರಾಮಾಯಣದ ಘಟ್ಟ ಇದು, ರಾಮಾವತಾರದವರೆಗೆ ಒಂದು ಘಟ್ಟ ಇದು. ಇನ್ನೊಂದು ಘಟ್ಟ ಈಗ ನಡೀತಾ ಇರೋದು ಜಗನ್ನಾಯಕನ ಜಾತಕ ಅಂತ, ರಾಮನ ಜಾತಕ ವಿಮರ್ಶೆ. ಇದು ರಾಮನ ಜಾತಕ ವಿಮರ್ಶೆ ಅನ್ನೋದು ಬಹಳ ಪ್ರಸಿದ್ಧವಾದ ವಿಷಯ. ಉಚ್ಚಸ್ಥೆ ಗ್ರಹ ಪಂಚಕೆ ಶುಭತಿತವು ಅಂತೆಲ್ಲ ಮುಂದೆ ಬಂದಿದೆ. 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದು ರಾಮ ಹುಟ್ಟುವಾಗ ಹೀಗೆಲ್ಲ. 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ವು, ಆದ್ರೂ ಅವನು ಕಾಡಲ್ಲಿ ಇರಬೇಕಾಯ್ತು, ದುಃಖ ಬಂತು, ಏನೇನೋ ಇದೆ. ಅವನ ಜಾತಕ ಬಹಳ ವಿಚಿತ್ರವಾದ ಜಾತಕ. ಅವನ ಜಾತಕದ ಮೇಲೆ ಅಲ್ಲಲ್ಲಿ ಸ್ವಲ್ಪ ವಿಮರ್ಶೆಗಳಿವೆ. ಆದ್ರೆ ಈ ಜಗನ್ನಾಯಕನ ಜಾತಕದಲ್ಲಿ ಬಹಳ ಚೆನ್ನಾಗಿ ರಾಮನ ಜಾತಕವನ್ನ ವಿಮರ್ಶೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಜಗನ್ನಾಯಕನ ಜಾತಕ ಮುಗಿಯುವಾಗ ಹೊಸದಾಗಿ ಒಬ್ಬ ಜ್ಯೋತಿಷ್ಯ ಕಲಿಯೋನಿದ್ರೆ ಅವನಿಗೆ ಈ ಪುಸ್ತಕ ಸಾಕು ಅನ್ನೋಷ್ಟು ಚೆನ್ನಾಗಿದೆ. ಅದನ್ನ ಸುಮ್ಮನೆ ವಿಮರ್ಶಿಸ್ತಾ ಇಲ್ಲ, ಜ್ಯೋತಿಷ್ಯ ಗ್ರಂಥಗಳೆಲ್ಲವನ್ನ ಇಟ್ಟುಕೊಂಡು ಯಾವ ಗ್ರಂಥಗಳು ಯಾವ ಸಂಯೋಗ ಗ್ರಹಗಳದ್ದಿದ್ದಾಗ ಏನೇನು ಅಂತ ಹೇಳ್ತವೆ ಅನ್ನೋದನ್ನ ಇಟ್ಟುಕೊಂಡು ಅದು ಇಲ್ಲಿಗೆ ಸಮನ್ವಯ ಆಗತ್ತಾ ಇಲ್ವಾ ಅಂತ ಅದು ಹೇಳ್ಕೊಂಡು ಹೋಗಿದೆ ಜಗನ್ನಾಯಕನ ಜಾತಕ ಅಂತ ಈಗ ಬರ್ತಾ ಇರೋದ್ರಲ್ಲಿ. ಅಂದ್ರೆ ಈ ಗ್ರಹ ಮತ್ತು ಈ ಗ್ರಹ ಹೀಗಿದ್ರೆ ಈ ಫಲ ಬರಬೇಕು, ರಾಮನ ಬದುಕಿನಲ್ಲಿ ಈ ಫಲ ಬಂತ ಬರ್ಲಿಲ್ವಾ ಅಂತ ವಿಮರ್ಶೆ ಮಾಡುತ್ತೆ. ಈ ಫಲ ಎಲ್ಲಿ ಬಂತು ಅಂತ ವಿಮರ್ಶೆ ಮಾಡುತ್ತೆ, ಹೇಗೆ ಬಂತು ಅಂತ ವಿಮರ್ಶೆ ಮಾಡುತ್ತೆ. ಹಾಗಾಗಿ ಈ ಜಗನ್ನಾಯಕನ ಜಾತಕ ಅನ್ನುವ 2ನೆಯ ಪ್ರಧಾನ ಘಟ್ಟ ಏನಿದೆ ಅದು ಭಾವರಾಮಾಯಣದ ಬಹಳ ಅದ್ಭುತವಾದ ವಿಷಯ. ಅದು ಇಲ್ಲಿಯವರೆಗೆ ಯಾರು ಆ ತರದ್ದೊಂದು ಸಂಗ್ರಹ ಮಾಡಿರಲಿಲ್ಲ. ಗೊತ್ತಿಲ್ಲದ ವಿಷಯ ಅಂತಲ್ಲ, ಜ್ಯೋತಿಷ್ಯದ ದೊಡ್ಡ ವಿದ್ವಾಂಸರಿಗೆ ಗೊತ್ತಿರೋ ವಿಷಯ ಇದು. ಆದ್ರೆ ಅದನ್ನೊಂದು ಕೃತಿಯಾಗಿಸಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಸಮಗ್ರವಾಗಿ ಅವನ ಜಾತಕದ ಒಂದು ವಿಶ್ಲೇಷಣೆ ಇದೆ. ಆದ್ರೆ ಜಾತಕದ ವಿಶ್ಲೇಷಣೆ ಅಂತ ಅದರ ರಚನೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಜಾತಕದ ವಿಶ್ಲೇಷಣೆ ಜ್ಯೋತಿಷ್ಯ ಆಸಕ್ತಿ ಇರೋರು, ಜ್ಯೋತಿಷ್ಯ ಕಲಿಯೋರು ನೋಡ್ಕೊಳ್ಳಿ ಅಂದ್ರೆ ಹಾಗಿಲ್ಲ. ಇಲ್ಲಿ ಇಡೀ ರಾಮಾಯಣ ಬರ್ತಾ ಹೋಗುತ್ತೆ. ಅಂದ್ರೆ ತುಂಬಾ ವಿಸ್ತಾರವಾಗಿ ಭಾವರಾಮಾಯಣ ಹೇಳ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ರಾಮಾಯಣ ಇಡೀ ಕತೆ ಮುಗಿಯುವಾಗ ಎಷ್ಟು ಕಾಲ ಬೇಕು ಅಂತ ಗೊತ್ತಿಲ್ಲ, ಅಷ್ಟು ವಿಸ್ತಾರ ಇದೆ. ಆದ್ರೆ ನಮಗೆ ನಡುವೆ ರಾಮಾಯಣದ ರಸಘಟ್ಟಗಳು ಇವುಗಳು ಗೊತ್ತಾಗುತ್ತಾ ಹೋಗೋ ತರ ಅದರ ಹೆಣಿಗೆ ಇದೆ. ಮೊದಲ ಘಟ್ಟದಲ್ಲೂ ರಾಮಾಯಣದ ಎಷ್ಟೋ ಮುಂದಿನ ಘಟನೆಗಳು ಬಂದು ಹೋಗುತ್ತವೆ. ಇಲ್ಲೂ ಕೂಡ ಜಗನ್ನಾಯಕನ ಜಾತಕವನ್ನು ಹೇಳುವಾಗ ಕೂಡ ರಾಮಾಯಣದ ತುಟ್ಟ ತುದಿಯವರೆಗಿನ ಯಾವ್ದ್ಯಾವುದೋ ಸನ್ನಿವೇಶಗಳು ಬಂದು ಹೋಗ್ತಾ ಇರ್ತವೆ. ಅಷ್ಟು ಚೆನ್ನಾಗಿ ಹೆಣಿಗೆ ಮಾಡಿದ್ರು. ಅದನ್ನ ಹೆಣಿಗೆ ಮಾಡುವಾಗ
ಅದರ ಅದರ ತಜ್ಞತೆ ಎಷ್ಟು ಬೇಕು ಮತ್ತು ಅದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದಕ್ಕೆ ಇಡೀ ರಾಮಾಯಣದ 24,000 ಶ್ಲೋಕದ ಅಕ್ಷರ ತಲೆಯಲ್ಲಿ ಇಲ್ಲದೆ ಇದ್ರೆ ಹೀಗೆ ಸಮನ್ವಯ ಮಾಡೋದು ಕಷ್ಟ ಇರುತ್ತೆ. ಅಂದ್ರೆ ಅಲ್ಲೆಲ್ಲಿದೆ ಅಂತ ಹುಡ್ಕೊಂಡು ಇಲ್ಲೆಲ್ಲಿದೆ ಹುಡ್ಕೊಂಡು ರೆಫರ್ ಮಾಡಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಬಂದಾಗ ಥಟ್ ಅಂತ ಇದಕ್ಕೆ ಬೇಕಾದ ಅಲ್ಲಿದೆ ಅಂತ ತಲೆ ಓಡ್ತಾ ಇದ್ರೆ ಮಾತ್ರ, ತಲೆಯಲ್ಲೇ ರಾಮಾಯಣ ಓಡ್ತಾ ಇದ್ರೆ ಮಾತ್ರ ಹಾಗೆ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. 4-5 ಜನ ಕುಳಿತು ಮಾಡ್ಬೋದು ಅದನ್ನ ಬೇಕಿದ್ರೆ. ರಾಮಾಯಣ ಅಧ್ಯಯನ ಮಾಡಿದ 4-5 ಜನ ವಿದ್ವಾಂಸರು ಕುಳಿತುಕೊಂಡು ಇದಿದೆಯಲ್ಲ, ಇದಕ್ಕೆ ಅಲ್ಲೊಂದಿದೆ ಅಂತ ಅವ್ರಿಗೊಂದು ನೆನಪಾಯ್ತು ಇವ್ರಿಗೊಂದು ನೆನಪಾಯ್ತು ಅಂತ ಅಂದ್ಕೊಂಡು ಮಾಡ್ಬೋದು. ಆದ್ರೆ ಒಂದು ವ್ಯಕ್ತಿ ಒಬ್ಬರೇ ಕೂತ್ಕೊಂಡು 4 ಬಾಗಿಲುಗಳ ಗೋಡೆಗಳ ನಡುವೆ ಕೂತ್ಕೊಂಡು ಕೆಲಸ ಮಾಡುವಾಗ ತಲೆ ಒಳಗೆ ರಾಮಾಯಣ ನರ್ತನ ಮಾಡ್ತಾ ಇದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಈ ಜಗನ್ನಾಯಕನ ಜಾತಕದಲ್ಲಿ ಅದು ಬಹಳ ಚೆನ್ನಾಗಿ ಕಾಣಿಸುತ್ತೆ. ರಾಮ ಪರಾಕ್ರಮಿಯಾಗಿದ್ದ ಅಂತ ಒಂದು ಶಬ್ದ, ಯಾವುದೋ ಒಂದು ಇದು ಹೀಗಿರುವಾಗ, ಗ್ರಹಗತಿಗಳು ಹೀಗಿರುವಾಗ ಅವನು ಪರಾಕ್ರಮಿ ಆಗಿರ್ತಾನೆ ಅಂತ ಬರುತ್ತೆ ಅಂತ ಅಂದ್ರೆ, ಪರಾಕ್ರಮ ಅನ್ನೋದು ರಾಮನಲ್ಲಿ ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೋ ಅಂತ. ಪರಾಕ್ರಮ ಅಂದಾಗ ಪರಾಕ್ರಮವನ್ನೇ ತೆಗೆದುಕೊಳ್ಳೋದು. ಈಗ ಉದಾಹರಣೆಗೆ ಪರಾಕ್ರಮಿ ಆಗಿದ್ದ, ವೀರನಾಗಿದ್ದ, ಶೂರನಾಗಿದ್ದ ನಮಗೆಲ್ಲ ಒಂದೇ. ಆದ್ರೆ ವೀರ, ಶೂರ, ಪರಾಕ್ರಮ ಎಲ್ಲದಕ್ಕೂ ಒಂದೇ ಅರ್ಥ ಅಲ್ಲ. ಪರಾನ್ ಆಕ್ರಮತೆ ಅಂತ ಪರಾಕ್ರಮ ಅಂದ್ರೆ ಇನ್ನೊಬ್ಬರನ್ನ ಆಕ್ರಮಿಸಬೇಕು. ವೀರನಾಗಿದ್ದ, ಶೂರನಾಗಿದ್ದ ಅಂದ್ರೆ ವೀರ್ಯವೋ ಶೌರ್ಯವೋ ಇರಬಹುದು, ಆದ್ರೆ ಇನ್ನೊಬ್ಬರನ್ನ ಬಗ್ಗು ಬಡ್ದಿದಾನ ಅಂತ ನೋಡ್ಬೇಕಾಗತ್ತೆ ಅಂತ. ಹಾಗಾಗಿ ನಾವೇನ್ ಮಾಡ್ತೀವಿ, ಶಬ್ದಗಳನ್ನೆಲ್ಲ ಅಲಂಕಾರಿಕ ಶಬ್ದವಾಗಿ ತಗೊಂಡು ಹೋಗ್ಬಿಡ್ತೀವಿ. ಆದ್ರೆ ಶಾಸ್ತ್ರಗಳು ಹಾಗೆ ಮಾಡೋದಿಲ್ಲ. ರಾಮ ಈ ಗ್ರಹಗತಿಗಳ ಯೋಜನೆ ಇದ್ದಾಗ ಪರಾಕ್ರಮಿ ಆಗಿರ್ತಾನೆ ಅಂದ್ರೆ ಪರಾಕ್ರಮ ಕಾಣಿಸ್ಬೇಕು. ಕೆಲವು ಕಡೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಅಂದ್ರೆ ಅದನ್ನ ಸಮನ್ವಯ ಮಾಡೋದಕ್ಕೆ ಇನ್ನೊಂದ್ಸಲ ಅದನ್ನ ಓದಿದವರು ಸ್ವಲ್ಪ ಸಾವಧಾನವಾಗಿ ಓದಿ, ನಾನು ಹೇಳಿದ ಯೋಚನೆಗಳ ಆಧಾರದ ಮೇಲೆ. ಓದದೇ ಇರುವವರು ಓದಿ, ಹೊಸದಾಗಿ ಗೊತ್ತಾಗತ್ತೆ ನಿಮ್ಗೆ. ಅಲ್ಲಿ ಇರುವ ಫಲಕ್ಕೂ ಇಲ್ಲಿಗೂ ಎಲ್ಲೋ ಕೆಲವು ಕಡೆ ಹಾಗಲ್ವಲ್ಲ ಅಂತ ಅನಿಸುವಂತ ಅಂಶಗಳು ಕಾಣಿಸ್ಕೊಂಡ್ಬಿಡತ್ತೆ. ಆದ್ರೆ ಅದನ್ನ ಎಷ್ಟು ಚೆನ್ನಾಗಿ ಅವರು ಅಧಿಕೃತವಾಗಿ ಅದನ್ನ ನಿರೂಪಿಸ್ತಾರೆ ಅಂತ ಅಂದ್ರೆ, ಇದಕ್ಕೆ ಅರ್ಥ ಇದು, ಈ ಅರ್ಥ ರಾಮನ ಬದುಕಿನಲ್ಲಿ ಇಂಥ ಕಡೆಯಲ್ಲಿ ಕಾಣಿಸಿಕೊಳ್ತು ಅಂತ. ಹಾಗಾಗಿ ಈ 2ನೆಯ ಭಾಗ ಇದೆಯಲ್ಲ, ಇದು ಹಲವು ದೃಷ್ಟಿಕೋನದಿಂದ ಬಹಳ ಅತ್ಯುತ್ತಮವಾಗಿದೆ. ಹುಟ್ಟುವ ಕ್ಷಣದಲ್ಲಿ ಗ್ರಹಗಳು ಹೇಗಿದ್ವೋ ಅದು ನಮ್ಮ ಇಡೀ ಮುಂದಿನ ಬದುಕನ್ನ ಹೇಳತ್ತೆ ಅಂತ ಜಾತಕ ಅಂದ್ರೆ ಹುಟ್ಟುವಾಗ ಗ್ರಹಗಳು ಎಲ್ಲಿದ್ವೋ ಅವು ಮುಂದೆ ನಮ್ಮ ಬದುಕು ಹೇಗಿರುತ್ತೆ ಅನ್ನೋದನ್ನ ಹೇಳತ್ತೆ ಅಂತ. ಅದನ್ನ ಮೀರೋದಕ್ಕೆ ಬರೋದಿಲ್ಲ ಅಂತಲ್ಲ. ಹುಟ್ಟುವ ಸಮಯದಲ್ಲಿ ಗ್ರಹಗಳು ಹೇಗಿದ್ದು ಅನ್ನೋದು ನಮ್ಮ ಪೂರ್ವಕರ್ಮಗಳನ್ನ ಹೇಳುತ್ತೆ. ಪೂರ್ವಕರ್ಮಕ್ಕೆ ಅನುಗುಣವಾಗಿ ಹುಟ್ಟಿದಾಗ ಹೀಗೆ ಹೋಗುತ್ತೆ ಅಂತ. ಆದ್ರೆ ನಾವು ಈ ಬದುಕಿನಲ್ಲಿ ಆ ಪೂರ್ವಕರ್ಮವನ್ನು ಮೀರಿದ ಕರ್ಮ ಮಾಡಿಕೊಂಡು ಅದನ್ನ ಮೀರೋದಕ್ಕೆ ಬರುತ್ತೆ ಅನ್ನೋದು ಬೇರೆ ವಿಷಯ ಇದೆ, ಅದಿಲ್ಲ ಅಂತಲ್ಲ. ಆದರೆ ಸಾಧಾರಣವಾಗಿ ನಮ್ಮ ಸಾಮರ್ಥ್ಯದಂತೆ ಹೋಗುವಾಗ ಅದನ್ನ ಮೀರೋದಕ್ಕಾಗೋದಿಲ್ವಲ್ಲ, ಅದನ್ನ ಹೇಳತ್ತೆ ಜಾತಕ ಅಂದ್ರೆ ಅದು ಅಂತ. ಅದು ಸತ್ಯವೇ ಸುಳ್ಳೆ, ಫಲಜ್ಯೋತಿಷ ಎಷ್ಟು ಸತ್ಯ ಅಂತೆಲ್ಲ ಚಿಂತನೆ ಇದೆಯಲ್ಲ, ಅದನ್ನ ಬಹಳ ಚೆನ್ನಾಗಿ ಜ್ಯೋತಿಷ ಎಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಈ ಕೃತಿ ಬಹಳ ದೊಡ್ಡ ಆಧಾರವಾಗಿ ನಿಲ್ಲತ್ತೆ. ಅಂದ್ರೆ ಗ್ರಂಥಗಳಲ್ಲಿ ಅದನ್ನ ಹೇಳಿದೆ. ಗ್ರಂಥಗಳಲ್ಲಿ ಹೇಳೋರು ರಾಮನ್ ಬದುಕನ್ನು ನೋಡ್ಕೊಂಡು ಹೇಳಿಲ್ಲ. ಅದನ್ನ ಬುಧ ಇಲ್ಲಿದ್ರೆ, ಸೂರ್ಯ ಇಲ್ಲಿದ್ರೆ, ಇನ್ನೊಬ್ಬನ ಇಲ್ಲಿದ್ರೆ ಹೀಗಾಗತ್ತೆ ಅಂತ ಒಂದು ಜ್ಯೋತಿಷ್ಯದ ಗ್ರಂಥ ಹೇಳಿದೆ ಯಾವುದೋ ಒಂದು. ಅದು ರಾಮನ ಬದುಕನ್ನ ಫಿಕ್ಸ್ ಮಾಡ್ಕೊಂಡಿಲ್ಲ ಅದನ್ನ ಹೇಳುವಾಗ, ಅವರಲ್ಲಿ ಹೇಳಿದ್ದಾರೆ. ಆದ್ರೆ ರಾಮನ ಜಾತಕ ತೆಗೆದಾಗ ಅದು ಹಾಗೆ ಕಾಣತ್ತೆ ಅಂದ್ರೆ ಸಾಕ್ಷಿ ಸಹಿತವಾಗಿ ಕಾಣಿಸತ್ತೆ ಅಂತನ್ನೋದು ಫಲಜ್ಯೋತಿಷ ಸರಿಯಾಗಿ ಅಧ್ಯಯನ ಮಾಡಿ ಸರಿಯಾಗಿ ನಿರೂಪಿಸಿದ್ರೆ ನಿಜ ಅಂತ ಹೇಳೋದಕ್ಕೆ ಬೇಕಾಗುವ ಅಂಶಗಳನ್ನು ಆ ಕೃತಿ ಒಳಗೊಂಡಿದೆ. ಹಾಗಾಗಿ ಭಾವರಾಮಾಯಣ ಹರಿದು ಬರ್ತಾ ಇರೋದು ಬಹಳ ವಿಶಿಷ್ಟವಾದದ್ದು ಹೌದು, ವಿಭಿನ್ನವಾದದ್ದು ಹೌದು, ಹಲವು ಕಾರಣಗಳಿಗಾಗಿ. ರಾಮಾಯಣ ಇನ್ನು ಸರಿಯಾಗಿ ಆರಂಭವೇ ಆಗಿಲ್ಲ, 1 ವರ್ಷ ಆದ್ರೂನು ಇದು ಹೀಗೆಯೇ ಮುಂದುವರೆದು ಇದೇ ಕ್ರಮದಲ್ಲಿ ತುದಿಯವರೆಗೆ ಹೋದ್ರೆ ಪ್ರಾಯಶಃ ಭಾರತಕ್ಕೆ ವಾಲ್ಮೀಕಿ ರಾಮಾಯಣದ ಒಂದು ಬಹುದೊಡ್ಡ ಕೊಡುಗೆ ಇದರಲ್ಲಿ ಸಿಗತ್ತೆ. ವಾಲ್ಮೀಕಿಗಳು ಯಾಕೆ ರಾಮಾಯಣ ಬರೆದ್ರು ಆ ಭಾವವನ್ನ ನಿಜವಾಗಿ ಹಿಡಿದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಂಥದ್ದೊಂದು ದೊಡ್ಡ ಕೆಲಸ ಇಲ್ಲಿ ಶ್ರೀ ಸಂಸ್ಥಾನದವರು ನಡೆಸ್ತಾ ಇದ್ದಾರೆ. ಒಂದು ವಿದ್ವತ್ ಕಾರ್ಯವೂ ಹೌದು, ಮತ್ತೆ ಸಾಧ್ಯವಾದಷ್ಟು ಸರಳವಾಗಿ ಜನರಿಗೆ ತಲುಪಿಸುವ ಕಾರ್ಯ ಕೂಡ ಅಲ್ಲಿ ನಡೀತಾ ಇದೆ. ತುಂಬಾ ಆಕರ್ಷಕವಾಗಿ ಒಂದು ರಸಭರಿತವಾಗಿ ಅದನ್ನು ನಿರೂಪಿಸುವ ಕ್ರಿಯೆ ಕೂಡ ನಡೀತಾ ಇದೆ. ಹಾಗಾಗಿ ವಿದ್ವತ್ತು, ಪ್ರತಿಭೆ ಮತ್ತು ಈಗಿನ ಕಾಲಘಟ್ಟದ ಜನರ ಮನೋಭಾವ, ಇಂದಿಗೇನು ಬೇಕಾಗಿದೆ, ಮುಂದಕ್ಕೇನು ಬೇಕಾಗಿದೆ ಅನ್ನೋ ಅಂಶಗಳನ್ನೆಲ್ಲ ಇಟ್ಟುಕೊಂಡಾಗ ಒಬ್ಬ ಕೃತಿಕಾರ ಒಂದು ಕೃತಿಯನ್ನ ಹೇಗೆ ಹೇಳಿಬಹುದೋ ಹಾಗೆ ಈ ಕೃತಿ ಮೂಡಿ ಬರ್ತಾ ಇದೆ. ಇದು
ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಬರಿತಾ ಇರುವ ಭಾವರಾಮಾಯಣದ ಕುರಿತಾದ ಒಂದು ನೋಟ. ಆಳಕ್ಕೆ ಹೇಳಿದ್ರೆ ಪ್ರತಿ ಘಟನೆಯನ್ನು ಎಲ್ಲೆಲ್ಲಿ ಹೇಗೆ ಹೇಗೆ, ರಾಮಾಯಣದಲ್ಲಿ ಹೇಗೆ, ವ್ಯಾಖ್ಯಾನಗಳಲ್ಲಿ ಹೇಗೆ, ಭಾವರಾಮಾಯಣದಲ್ಲಿ ಹೇಗೆ ಅನ್ನೋದನ್ನ ನಿರೂಪಿಸ್ತಾ ಹೋಗಬಹುದು. ಆದರೆ ಒಂದು ಪಕ್ಷಿ ನೋಟವಾಗಿ ನೋಡೋದಾದ್ರೆ ಇಷ್ಟಾರು ಅಂಶಗಳು ಈ ಭಾವರಾಮಾಯಣದಲ್ಲಿ ಕಾಣಿಸಿಕೊಳ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ. ತುದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣೆ.